This is also babbler, but very tough to find. Forest, ಒಳ್ಳೆ ಫಾರೆಸ್ಟ್ ಅಲ್ಲಿ ಸಿಗ್ತದೆ. ಇದರ ಕಾಲ್ ನನಗೆ ಬಹಳ ಇಷ್ಟ. Is very beautiful sweet call. ನನ್ನ ಸ್ಕೂಲ್ ರೇಂಜ್ ಅಲ್ಲಿ ಇದೆ. ನೀವು ಒಂದಿನ ಇಫ್ ಯು ಹ್ಯಾವ್ ಟೈಮ್ ಪ್ಲೀಸ್ ಕಮ್. ನನ್ನ ಒಂದು ಸಣ್ಣ ಗುಡ್ಡ ಪ್ಯಾಚ್ ಇದೆ. ಹಿ ಇಸ್ ದೇರ್, ಬಟ್ ಶಾಲೆಯಲ್ಲಿ ಇನ್ನೂ ಸಿಕ್ಕಿಲ್ಲ. ಇದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗಡೆ ಟೈಗರ್ ಸೆನ್ಸಸ್ಗೆ ನಾನು ಐ ವಾಸ್ ವಾಲಂಟಿಯರ್ ಫಾರ್ 1 year. ಒಂದು ವರ್ಷ 15 ದಿನ ಸ್ಕೂಲಿಗೆ ರಜಾ ತಗೊಂಡು ಹೋಗಿದ್ದೆ. ಅಟ್ ದ್ಯಾಟ್ ಟೈಮ್ ಇದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳ ಕವರ್ ಪೇಜ್ ಅಲ್ಲಿ ಹಿ ಕಮ್ಸ್. ಈಸ್ ಕಾಲ್ಡ್ ಸ್ಕಿಮ್ಯಾಟರ್ ಬ್ಯಾಬ್ಲರ್. ಸ್ಕಿಮ್ಯಾಟರ್ ಬ್ಯಾಬ್ಲರ್. ನೆಕ್ಸ್ಟ್ ಕಮಿಂಗ್ ಟು ದಿ ಕುಟ್ರು ಬ್ಯಾಬ್ಲರ್ ಎಲ್ಲ ರೈಟ್. ನಮ್ಮಲ್ಲಿ ಅದೊಂದು ಸೌಂಡ್ ನಾವು ಕೇಳಿರ್ತೇವೆ. ಸೊ ಅದರಲ್ಲಿ ಆ ಫ್ಯಾಮಿಲಿ ದಟ್ಸ್ ಕಾಲ್ಡ್ ಬಾರ್ಬೆಟ್ಸ್. ನಾವು ಕುಟ್ರಕ್ಕಿ ಅಂತ ಹೇಳ್ತೇವೆ. ದೇ ಆರ್ ಕಂಟಿನ್ಯೂಸ್ ಕಾಲರ್ಸ್. ಅಂದ್ರೆ ಒಂದು ಕಡೆ ಕೂತ್ರೆ ಒಂದು 4 ಗಂಟೆ ಅರ್ಧ ಗಂಟೆ ಕೂಗ್ತಾನೆ ಇರೋದು. ಇದು ಸೌಂಡ್ ಬೇರೆ ಸ್ವಲ್ಪ. ಇದು ತುಂಬಾ ಸೈಲೆನ್ಸ್ ಇದ್ರೆ ಕಾಲ್ ಕೇಳ್ತದೆ. ನಮ್ಮಲ್ಲಿ ಇದೆ ಸ್ಟಿಲ್ ದರ್ ವೆರಿ ಸ್ಮಾರ್ಟ್ ಬರ್ಡ್. ಇದ್ರೆ ನಮ್ಮಲ್ಲಿರುವ ಕಾಮನ್ ಇಸ್ ದಿಸ್ ಇಸ್ ವೈಟ್ ಚಿಕ್ ಬರ್ಡ್. ಫೋಟೋ ಚೆನ್ನಾಗಿ ಸಿಕ್ಕಿದೆ. ಇದು ನನ್ನ ಶಾಲೆಯಲ್ಲಿ ಒಂದು ತೆಂಗಿನ ಮರ ಸಿಡಿದೊಳಗೆ ಸತ್ತಿತ್ತು. ಹಿ ವಾಸ್ ನೆಸ್ಟಿಂಗ್ ಫಾರ್ 2 years. ಅದೇ ತೆಂಗಿನ ಮರದಲ್ಲಿ ನೆಸ್ಟಿಂಗ್ ಇತ್ತು. ಅದು ಮಾಡ್ತಾ ಇರುವಾಗ ಇದು ನಮ್ಮಲ್ಲೂ ಕಾಮನ್ ಗ್ರೀನಿಶ್ ಬರ್ಡ್. ಇದನ್ನ ಕವರ್ ಮಾಡಿದ್ರೆ ಮರದಲ್ಲಿ ಅದು ಇರುವುದೇ ಗೊತ್ತಾಗುದಿಲ್ಲ. ಈ ಕೆನ್ನೆ ಬಿಳಿ ಇರೋದ್ರಿಂದ ಇಟ್ಸ್ ಕಾಲ್ಡ್ ವೈಟ್ ಚೀಕ್ ಬಾರ್ಬೆಟ್. ಬಾರ್ಬೆಟ್ ಫ್ಯಾಮಿಲಿ ಕುಟ್ರಕ್ಕಿ ಅಂತ ಹೇಳ್ತಾರೆ ಬಾರ್ಬೆಟ್. ಸೊ ಇದು ಅದರಲ್ಲೇ ಇನ್ನೊಂದು. ದಿಸ್ ಇಸ್ ಕ್ರಿಮ್ಸನ್ ಥ್ರೋಟೆಡ್. ಹೆಸರು ಬಹಳ ಸ್ವಲ್ಪ. ನಾವು ಅದರ ಕಲರ್ ಅಥವಾ ಏನೋ ಒಂದು ಪ್ಯಾಟರ್ನ್ ಮೂಲಕ ನೇಮಿಂಗ್ ಹೆಸರು ಕೊಡ್ತೇವೆ. ಬಾರ್ಬೆಟ್ ಇಸ್ ಒನ್ ಫ್ಯಾಮಿಲಿ. ಕ್ರಿಮ್ಸನ್ ಥ್ರೋಟೆಡ್ ಬಾರ್ಬೆಟ್. ದಿಸ್ ಇಸ್ ವೈಟ್ ಚೀಕ್ ಬಾರ್ಬೆಟ್. ಸೊ ನೆಕ್ಸ್ಟ್ ನಾನು ಬರೋದು ಬಿ ಈಟರ್ಸ್ ಬರ್ತೇನೆ. ಬಿ ಈಟರ್ಸ್ ನಮ್ಮಲ್ಲಿ ಕರೆಂಟ್ ತಂತಿ ಮೇಲೆ ತುಂಬಾ ಕಾಮನ್ ಆಗಿ. ಈಗಲ್ಲ, ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಬಿ ಈಟರ್ ಸ್ವಲ್ಪ ಈ ಜೋರು ಮಳೆಗೆ ಎಲ್ಲಿದ್ದಾವೆ ಅಂತ ಗೊತ್ತಾಗೋದಿಲ್ಲ. ದೇ ಆರ್ ನಾಟ್ ಸೀನ್. ಬಿ ಈಟರ್ಸ್ ನ ವಿಶೇಷ ನಾನು ಗಮನಿಸಿದ್ದು ಸ್ಟೋನ್ ಪ್ಯಾಚ್ ಅಥವಾ ಈ ನಮ್ಮ ಬರೆ ಅಂತ ಹೇಳ್ತೇವಲ್ಲ, ಎತ್ತರ ಗುಡ್ಡೆ ಬರೆ ಅಂತ ಇರುವಲ್ಲ, ಆಲ್ಮೋಸ್ಟ್ 1 ಮೀಟರ್ 1.5 ಮೀಟರ್ ಟನಲ್ ಮಾಡಿ ಈ ನೆಸ್ಟ್ ಮಾಡ್ತಾರೆ. ದೇ ಆರ್ ನೆಸ್ಟಿಂಗ್ ಆಫ್ ದಟ್ ಕೈಂಡ್. ಮರದಲ್ಲಿ ಗೂಡು ಕಟ್ಟೋದಲ್ಲ, ಟನಲ್ಸ್ ತೆಗೆಯುದು. ಆಲ್ಮೋಸ್ಟ್ ಬಿಕಾಸ್ ಅದರ ಕೊಕ್ಕು ಅದಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಕಾಸ್ ನನಗೆ ಗರ್ಪಿ ನಮ್ಮಲ್ಲಿ ಕಾಸರಗೋಡು ರೇಂಜ್ ಅಲ್ಲಿ ಈ ಬಾವಿಯ ಸಿಸ್ಟಮ್ಗಳಿದೆ. ಇಟ್ಸ್ ಕಾಲ್ಡ್ ಸುರಂಗ. ನೀವು ಕಾಸರಗೋಡು ಸೀಮೆಯ ರೇಂಜಿಗೆ ಹೋದ್ರೆ ಸುರಂಗದ ನೀರೆಲ್ಲ ಸುರಂಗದಲ್ಲಿ ಬರುತ್ತೆ. ಸುರಂಗದಲ್ಲಿ ಬಂದು ಟ್ಯಾಂಕಿಗೆ ಡೈರೆಕ್ಟ್ ಬಿಡುದು. ಗುಡ್ಡದಲ್ಲಿ ಹೀಗೆ ಟನಲ್ ಕೊರಿತಾ ಹೋಗುದು. ಆ ತರ ತೆಗೆಯುವಂತ ಇದು ರೇರ್. ಇದು ಸೈಟಿಂಗ್ ತುಂಬಾ ಜನಕ್ಕೆ. ದಿಸ್ ಇಸ್ ಬ್ಲೂ ಬಿಯರ್ಡ್ ಬಾರ್ಡ್ ಬಿ ಈಟರ್. ಗಡ್ಡ ಇಲ್ಲಿಂದ ಎಷ್ಟು ದೊಡ್ಡ ಸನ್ಯಾಸಿ ಗಡ್ಡ ಇದ್ರೆ ಫುಲ್ ನೀಲಿ ಗಡ್ಡ. ಇದು ಬ್ಲೂ ಟೈಲ್ ಇದೆ. ಸೇಮ್ ಅದೇ ಇದಕ್ಕೆ ಕನ್ನಡದ ಹೆಸರು ಗಣಿಗಾರಲೆ ಹಕ್ಕಿ ಅಂತ. ಬಿಕಾಸ್ ಆಗಿದ್ದದಲ್ಲ, ಮೈನಿಂಗ್ ಮಾಡುವ ಹಕ್ಕಿ ಅಂತ. ಸೊ ಗಣಿಗಾರಲೆ ಹಕ್ಕಿ ಬ್ಲೂ. ಇದು ಬ್ಲೂ ಟೈಲ್ ಇದೆ, ಅದು ಬ್ಲೂ ಬಿಯರ್ಡ್. ಬಿ ಈಟರ್ಸ್ ಎಲ್ಲವೂ. ದಿಸ್ ಇಸ್ ಚೆಸ್ಟ್ನಟ್ ಹೆಡೆಡ್. ದಿಸ್ ಕಲರ್ ಇಸ್ ಕಾಲ್ಡ್ ಚೆಸ್ಟ್ನಟ್ ಕಲರ್. ಇದು ಒನ್ ಆಫ್ ದಿ ಬ್ಯೂಟಿಫುಲ್ ಒನ್ಸ್. ಅಂಡ್ ಇದರ ಈ ಬ್ಲೂ ನೋಡ್ಲಿಕ್ಕೆ ಸಿಕ್ಕುದು ಬಹಳ ಫ್ರಂಟಲ್ ಬರ್ಡ್. ಬ್ಯೂಟಿಫುಲ್ ಬರ್ಡ್. ಇದು ಇನ್ನೊಂದು. ದಿಸ್ ಇಸ್ ವೆರಿ ಕಾಮನ್. ನಮ್ಮ ಕರೆಂಟ್ ತಂತಿ ಮೇಲೆ ಇರೋದು ಇದು. ದಿಸ್ ಇಸ್ ಕಾಮನ್ ಬಿ ಈಟರ್. ಕಾಮನ್ ಬಿ ಈಟರ್ ತುಂಬಾ ಕಾಮನ್. ಇದು ರೆಕ್ಕೆ ಓಪನ್ ಮಾಡಿ ಗ್ಲೈಡ್ ಮಾಡ್ತಾರೆ. ಹೀಗೆ ಗ್ಲೈಡ್ ಮಾಡಿ 2 ಬರ್ತದೆ. ಒಂದು ಈ ಹುಳನ್ನ ಓಡಿಸೋದು, ಇನ್ನೊಂದು ತಕ್ಕ ಕ್ಯಾಚ್ ಮಾಡಿ ಒಂದು. ಅವು ಪೇರ್ ಹಂಟರ್ಸ್. ವೆರಿ ಬ್ಯೂಟಿಫುಲ್. ಇದು ಕುತ್ಕೊಂಡು ನೋಡೋದೇ ಒಂದು ಮಜಾ. ಇದು ಚೆಸ್ಟ್ನಟ್ ಹೆಡೆಡ್. 2 ಆರ್ ದಿ ಸೇಮ್ ಕೈಂಡ್. ಬಹಳ ಮಜಾ ಇರ್ತದೆ. ಇದು ನೆಕ್ಸ್ಟ್ ಈಗ ಬುಲ್ಬುಲ್ಸ್ ವೆರೈಟಿ ಬರ್ತದೆ. ಇದು ಕೂಡ ಗಮನಿಸಿದ್ರೆ ನಮ್ಮಲ್ಲಿದೆ. ಬುಲ್ಬುಲ್ಸ್ ಅಲ್ಲಿ ನಮ್ಮಲ್ಲಿ ಒಂದು 6 ವೆರೈಟಿ ಸಿಗ್ತಾ ಹೋಗ್ತದೆ. ಈಸ್ ದಿ ಫ್ಲೇಮ್ ಥ್ರೋಟೆಡ್ ಬುಲ್ಬುಲ್ ಆರ್ ರೂಬಿ ಥ್ರೋಟೆಡ್ ಬುಲ್ಬುಲ್ ಅಂತ ಹೇಳ್ತಾರೆ. ಥ್ರೋಟ್ ಅಲ್ಲಿ ಇರುವ ಆ ರೆಡ್ ಕಲರ್, ಬ್ಯೂಟಿಫುಲ್ ರೆಡ್ ಕಲರ್. ದಿಸ್ ಇಸ್ ಗ್ರೇ ಹೆಡೆಡ್. ಸಿದಿ ಹೆಡ್, ತಲೆಯಲ್ಲಿ ಗ್ರೇ ಕಲರ್. ಸ್ವಲ್ಪ ಶೈ ಬರ್ಡ್. ವೆರಿ ಬಿಟ್ ಟಫ್ ಟು ಫೈಂಡ್. ಸ್ವಲ್ಪ ಫಾರೆಸ್ಟ್ ಒಳಗಡೆ ಜಾಸ್ತಿ. ನನ್ನ ಸ್ಕೂಲ್ ರೇಂಜ್ ಅಲ್ಲಿ ಇದೆ. ಇದೆಲ್ಲ ನನ್ನ ಶಾಲೆ ರೇಂಜಿನ ಫೋಟೋಗಳು. ಇದು ಗ್ರೇ ಹೆಡೆಡ್. ಇದು ನಮ್ಮಲ್ಲಿ ನಾವು ಕಾಮನ್ ಆಗಿ ನೋಡಿದ್ರೆ ರೆಡ್ ವೆಂಟೆಡ್. ವೆಂಟ್ ಅಂದ್ರೆ ಇದು ಹುಲಿ. ರೆಡ್ ವೆಂಟೆಡ್
ಅಂಡ್ ಒನ್ ಮೋರ್ ಇಸ್ ದೇರ್. ನಾವು ಬೆಳಿಗ್ಗೆ ನೋಡಿದ್ರಲ್ಲಿ ಇದು ಇತ್ತು, ದಿಸ್ ಇಸ್ ರೆಡ್ ವಿಸ್ಕಾರ್ಡ್, ಕೆಮ್ಮೀಸೆ, ಕನ್ನಡದ ಹೆಸರು ಪಿಕಳಾರ ಅಂತ, ಪಿಕಳಾರ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಬುಲ್ಬುಲ್. ಬುಲ್ಬುಲ್ ಸುಲಭ ನೆನಪಿಡ್ಲಿಕ್ಕೆ, ನಮಗೆ ಗೊತ್ತಿರುವ ಹೆಸರು ಬುಲ್ಬುಲ್ ಅಂತ. ಈಸ್ ಬ್ಯೂಟಿಫುಲ್ ಒನ್. ಮನುಷ್ಯನ ಮನೆಯ ಹತ್ತಿರದ ಬುಷ್ಗಳಲ್ಲಿ, ಪೊದೆಗಳಲ್ಲಿ ಗೂಡು ಮಾಡೋದು ತುಂಬಾ ಕಾಮನ್ ಟೆಂಡೆನ್ಸಿ ಇದಕ್ಕೆ. ಮನುಷ್ಯನ ಇದಕ್ಕೆ ಹತ್ತಿರ ಬರುವ ಹಕ್ಕಿಗಳಲ್ಲಿ ಬುಲ್ಬುಲ್, ಆಮೇಲೆ ನೆಕ್ಸ್ಟ್ ಬಾರ್ಬೆಟ್ ಬರೋದಿಲ್ಲ, ರಾಬಿನ್ಸ್, ಬ್ಯಾಬ್ಲರ್ಸ್ ಎಲ್ಲ ತುಂಬಾ ಹತ್ರ ಬರ್ತವೆ. ದಾಸವಾಳದ ಪೊದೆಯಲ್ಲಿ ಲಿಂಬೆ ಗಿಡ ಇದ್ರೆ ಅದರ ಪೊದೆ ಇದರೆಲ್ಲ ಬಹಳ ಕಾಮನ್. ಇಷ್ಟೊತ್ತಿಗೆ ಗೂಡು ಆಗ್ತದೆ ಈ ಸಮ್ಮರ್, ಅಂದ್ರೆ ನಮ್ಮ ಯುಗಾದಿಯ ರೇಂಜಿಗೆಲ್ಲ, ಶಿವರಾತ್ರಿ, ಯುಗಾದಿ, ವಿಶುವಿನ ರೇಂಜಿಗೆಲ್ಲ ಗೂಡು ಆಲ್ಮೋಸ್ಟ್ ಆಗಿ ಮೊಟ್ಟೆ ಮರಿಗಳಿರ್ತವೆ. ದೇ ಆರ್. ಇನ್ನೊಂದು, ಎಲ್ಲ ಹಕ್ಕಿಗಳ ಬ್ರೀಡಿಂಗ್ ಸೀಸನ್ ಟೈಮಿಂಗ್ ಹೇಗಿರ್ತದೆ ಅಂದ್ರೆ, ಅವುಗಳಿಗೆ ಮರಿ ಹೊರಗೆ ಬರುವ ಟೈಮಿಗೆ ಆಗುವಾಗ ಈಸಿ ಫುಡ್ಸ್ ಲೈಕ್ ಈ ಕ್ಯಾಟರ್ಪಿಲ್ಲರ್ಸ್ ಅಥವಾ ಏನು ಕಂಬಳಿ ಹುಳ ಹೇಳ್ತೇವಲ್ಲ ನಾವು, ಅಂಥದ್ದು ಅದು ಈಸಿ ಫ್ಲೆಶ್, ಅದು ಈಸಿ ಡೈಜೆಸ್ಟ್, ಪ್ರೋಟೀನ್ ಕಂಟೆಂಟ್ ಜಾಸ್ತಿ. ಸೊ ಅಂತ ಫುಡ್ ಯಾವಾಗ ಸಿಗ್ತದೆ ಅಂದ್ರೆ 1-2 ಮಳೆ, ಈಗ ನಮ್ಮಲ್ಲಿ ಏಪ್ರಿಲ್ ಇಂದ ಮಳೆ ಬರ್ಲಿಕ್ಕೆ ಶುರು ಆಗ್ತದೆ, 1-2 ಮಳೆ ಬಂದಾಗ ಈ ಕಂಬಳಿ ಪುಳಿ ಎಲ್ಲ ಜಾಸ್ತಿ. ಸೊ ಆ ಟೈಮಿಂಗಿಗೆ ಸೆಟ್ ಮಾಡಿಕೊಂಡು ಅವು ನೆಸ್ಟ್ ಮಾಡಿ ಮರಿ ಮಾಡ್ತಾರೆ. ಸೊ ದಟ್ ಇಟ್ ಕ್ಯಾನ್ ಈವನ್ ಫ್ರೂಟ್ಸ್ ಜಾಸ್ತಿ. ಸಮ್ಮರ್ ಎಂಡ್ ಅಲ್ಲಿ ಫ್ರೂಟ್ಸ್, ಹೈಯೆಸ್ಟ್ ಫ್ರೂಟ್ಸ್ ಸಿಗ್ತದೆ. ಸೊ ವೆನ್ ದೇ ಆರ್ ಸಬ್ಮಿಟೆಡ್ ಅಥವಾ ಸ್ವಲ್ಪ ಗ್ರೋನ್ ಅಪ್ ಆಗಿ ಹೊರಟಾಗ, ವೆನ್ ದೇ ಕಮ್ ಔಟ್ ಆಫ್ ದಿ ನೆಸ್ಟ್, ಅವಕ್ಕೆ ಆ ಹಣ್ಣುಗಳನ್ನು ತಿನ್ಲಿಕ್ಕೆ ಸಿಗುವ ಟೈಮಿಂಗ್ ಮಾಡಿ ಅವು ಗೂಡು ಮಾಡಿ ಮರಿ ಮೊಟ್ಟೆ ಮಾಡ್ತವೆ. ದಟ್ ಇಸ್ ಅವರ್. ಇದು ನಮ್ಮ ಯಾವುದು, ಸೊ ದಟ್ ಬುಷ್ ವೆರೈಟಿಯಲ್ಲಿ ಬದುಕುವ ಹಕ್ಕಿಗಳು. ಇದು ವೈಟ್ ಬ್ರೌಡ್ ಬುಲ್ಬುಲ್, ಬಿಳಿ ಹುಬ್ಬು, ಇಲ್ಲಿ ಮಾತ್ರ ವೈಟ್. ಇದು ಇದೆ ಬಟ್ ಸ್ವಲ್ಪ ಇದು ಗ್ರೇ ಹೆಡೆಡ್ ಎಲ್ಲ ಸ್ವಲ್ಪ ಫಾರೆಸ್ಟ್ ರೇಂಜ್ ಒಳಗಡೆ ಜಾಸ್ತಿ ಇರೋದು. ರೆಡ್ ವಿಸ್ಕಾರ್ಡ್, ರೆಡ್ ವೆಂಟೆಡ್ ಆರ್ ವೆರಿ ಕಾಮನ್ ಇನ್ ರೇಂಜ್. ಎರಡು ತುಂಬಾ ಕಾಮನ್ ಹಕ್ಕಿಗಳು. ಇದು ಇನ್ನೊಂದು, ಇದರ ಕಾಲ್ ಬಹಳ, ನಾವು ಕಾಲ್ ಕೇಳಿ ಇದು ಮಾಡ್ತೀವಿ, ನಾವು ಸುಮ್ಮನೆ ತಮಾಷೆ ಹೇಳಿಕೊಂಡು ನೀವು ಕೊಂಕಂಡಗಳ ಬರ್ತೀವಿ, ಯಾಕಂದ್ರೆ ಎಲ್ಲ ವೈ 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 ಇಸ್ ದಿ ಕಾಮನ್ ಕಾಲ್. ವೈ 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 ನಾವು ವೈ ವೈ ಮಾಮ್ ನಾವು ಸುಮ್ಮನೆ ನೆನಪಿಡ್ಲಿ. ಇಟ್ಸ್ ಕಾಲ್ ಇಸ್ ವೆರಿ, ಸೊ 2, 3, 4 ಜೊತೆಗೆ ಇದು ಮತ್ತೆ ಫ್ಲೇಮ್ ಥ್ರೋಟೆಡ್ ಒಟ್ಟಿಗೆ ಇರ್ತದೆ. ನನ್ನ ಸ್ಕೂಲ್ ರೇಂಜ್ ಅಲ್ಲಿ ನಾನು ಗಮನಿಸಿದೆ, ದೇ ಆರ್ ವೆರಿ ಸಿಮಿಲರ್ ಸೈಜ್ಡ್ ಅಂಡ್ ಸಿಮಿಲರ್ ಕಲರ್ಡ್, ಪಕ್ಕ ಗೊತ್ತಾಗುದಿಲ್ಲ. ಬ್ಯೂಟಿಫುಲ್ ಬರ್ಡ್. ಇದು ನನ್ನ ಶಾಲೆಯ ಹಲಸಿನ ಮರದ ಗಿಲ್ನಲ್ಲಿ ಕೂತಿದ್ದ. ನೆಕ್ಸ್ಟ್ ಮೂವಿಂಗ್ ಆನ್ ಟು, ಆಗ ನೀರ್ಕಾಗೆ ಅಂದ್ರೆ ಎಂತ ಸರ್ ಕೇಳಿದ, ನೀರ್ಕಾಗೆ, ಕಾರ್ಮೊರೆಂಟ್. ನೀವು ಸ್ವಲ್ಪ ಸಣ್ಣ ತೋಡಿದ್ದಲ್ಲಿ, ಕೆರೆ ಇದ್ದಲ್ಲಿ ಎಲ್ಲ ಇರ್ತದೆ ಹೀಗೆ. ಹೌದಾ, ನುಂಗೆ ಹೇಗೆ ಅದು. ದಟ್ ವಾಸ್ ಎ ಕ್ವಶನ್ ಫಾರ್ ಅಸ್. ಅಂದ್ರೆ ಡಕ್ಸ್ ಸೀದಾ ಎದ್ದು ಹಾರ್ತವೆ, ಸೀದಾ ಡಕ್ ಗೂಸ್ ಎಲ್ಲ ಹಾರ್ತವೆ, ಇದು ಯಾಕೆ ಹಾರುದಿಲ್ಲ? ವೆರಿ ಸಿಂಪಲ್. ಅದು ರೀಸನ್ ವಾಸ್, ಡಕ್ಗಳಿಗೆ, ಈ ನಾವು ಪೆಂಗ್ವಿನ್ಗಳಿಗೆ ದರ್ ಇಸ್ ಅನ್ ವ್ಯಾಕ್ಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಡಕ್ಗಳಿಗೆ ಏನಂದ್ರೆ ಅವುಗಳ ಫೆದರ್ಸಿನ ಗರಿಗಳ ಅಡಿಯಲ್ಲಿ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಇದೆ. ಅವು ಅದನ್ನ ಸರಿ ಮಾಡಿಕೊಳ್ಬೇಕಾಗಿಲ್ಲ. ಅದೊಂಥರ ಲ್ಯಾಮಿನೇಟೆಡ್, ಸೀಲ್ಡ್, ಕನ್ಸೀಲ್ಡ್. ನಮ್ಮಲ್ಲಿ ಲ್ಯಾಮಿನೇಟೆಡ್ ಪ್ಲೈವುಡ್ ಹೇಳ್ತೇವಲ್ಲ, ನೀರು ಹೋಗ್ಬಿಟ್ಟಿದೆ, ಅದರ ಸ್ಟ್ರಕ್ಚರ್, ಫೆದರ್ ಸ್ಟ್ರಕ್ಚರ್ ಎಲ್ಲ ಹಾಳಾಗುದಿಲ್ಲ. ಇದು ಹಾಗೆ, ಇದಕ್ಕೆ ಆ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಇಲ್ಲ. ಸೊ ದೇಹ ಮೇಲೆ ಬಂದು ಒಣಗಿಸಿ ಎಲ್ಲ ಸರಿ ಮಾಡಿ ರೆಡಿಯಾಗಿ ಮತ್ತೆ ಫುಲ್ ಇದೆಲ್ಲ ಇನ್ಸರ್ಟ್ ಎಲ್ಲ ಆಗಿ ಟೈ ರೆಡಿಯಾಗಿ ಅದಾಗಿಲ್ಲ, ಅದು ಎವರ್ ರೆಡಿ, ಸೊಟ್ಟ ಹಾಕ್ತದೆ. ಸೊ ಇದು ಒಂದು ವೆರೈಟಿ ಕಾರ್ಮೊರೆಂಟ್, ಲಿಟಲ್ ಕಾರ್ಮೊರೆಂಟ್ ಅಂತ ಹೇಳ್ತೇವೆ. ಇದು ದೊಡ್ಡದು, ಗ್ರೇಟರ್ ಕಾರ್ಮೊರೆಂಟ್. ನೀವು ಈ ಸೈಜ್ ವೇರಿಯೇಷನ್, ಲಿಟಲ್ ಕಾರ್ಮೊರೆಂಟ್ ಇಷ್ಟಿದ್ರೆ, ಗ್ರೇಟರ್ ಆಲ್ಮೋಸ್ಟ್ 1.5 ಸೈಜ್ ಅಂಡ್ ಬಿಗ್ ಬರ್ಡ್. ನಿಮಗೆ ಇದು ಇಂಡಿಕೇಶನ್, ಈ ಎಲ್ಲೋ ಪ್ಯಾಚ್ ಇದೆ, ನಮ್ಮಲ್ಲಿ ಇಲ್ಲ. ಸೌತ್ ಕೇಂದ್ರದಲ್ಲಿ ಗ್ರೇಟರ್ ಕಾರ್ಮೊರೆಂಟ್ ಸೈಟ್ ಆಗಿಲ್ಲ ಇಷ್ಟವರೆಗೆ. ಇದು ಮೈಸೂರಲ್ಲಿ ತೆಗೆದಂತ ಫೋಟೋ. ನಮಗೆಲ್ಲ ಗೊತ್ತಿರುವ ವೆರಿ ಕಾಮನ್ ಕೌಕಲ್ ಅಥವಾ ಕುಪ್ಪಳು. ನಾ ಸಣ್ಣದಲ್ಲಿ ಮಕ್ಕಳು ಮಾಡಿದ್ವಿ. ಕಕ್ಕೆ ಕಪ್ಪು, ಕುಪ್ಪಳು ಕೆಂಪು ಅಷ್ಟೇ. ಕುಪ್ಪಳು ಕೆಂಪು, ಕಕ್ಕೆ ಕಪ್ಪು, ಕುಪ್ಪಳು ಕೆಂಪು, ಕಕ್ಕೆ ಕಪ್ಪು, ಮಾತು ಹೇಳಿಕೋ ಹಾಗೆ ಆಗ್ತದೆ. ಟೈಮ್ ಟ್ವಿಸ್ಟರ್ ಅಂಡ್ ಹೀಲ್ ದೇರ್ ಟಿಲ್ ದಿ ಈವ್ನಿಂಗ್, ಸಂಜೆವರೆಗೆ ಇರ್ತದೆ. ನಿಮ್ಮ ಮನೆಯಲ್ಲಿ ಹೂವಿನ ಗಿಡ ಇದ್ರೆ ನನಗೆ ಆಶ್ಚರ್ಯ ಆಗಿದೆ. ಮನೆಯಲ್ಲಿ ಒಂದು ಕೂತ್ಕೊಂಡಿದ್ದೀನಿ ಸಿಟ್ಔಟ್ ಅಲ್ಲಿ, ಮಧ್ಯಾಹ್ನ 3ರಿಂದ ಸಂಜೆ 5ರ ನಡುವೆ 2 ಕುಪ್ಪುಳು, ಆಲ್ಮೋಸ್ಟ್ ಒಂದೊಂದು ಕುಪ್ಪುಳು 25-30 ಕಂಬಳಿವರೆಗೆ ಇರ್ತಿದ್ದೀನಿ. ನನಗೆ ಆ ಮರದಲ್ಲಿ ಅಷ್ಟು ಇದ್ದದ್ದು ನಂದಿ ಬೆಟ್ಟದ ಮರ. ನನಗೆ ಡೌಟ್ ಆಗಿದೆ, ಐ ವಾಸ್ ಶಾಕ್. ನೀವು ಯೋಚನೆ ಮಾಡಿ, ಒಂದು ಹಕ್ಕಿ ಒಂದು ದಿನಕ್ಕೆ ಇಫ್ ಇಟ್ ಈಟ್ಸ್ ಅರೌಂಡ್ 50 ಕ್ಯಾಟರ್ಪಿಲ್ಲರ್ಸ್, ಫಸ್ಟ್ ಕಂಟ್ರೋಲ್ ಬೇರೆ ಬೇಡ. ನಾವು ಸರ್ಕಸ್ ಮಾಡಿ ಎಲ್ಲ ನೇಚರ್ ತನ್ನನ್ನು ಹೀಲ್ ಮಾಡ್ಕೊಂಡು, ಒಂದು
ಒಂದು ಜೀವಿಯ ಸಂಖ್ಯೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಟೋಮ್ಯಾಟಿಕ್ ಇನ್ನೊಂದು ಜೀವಿ ಇರ್ತದೆ ಅನ್ನುವ ಒಂದು ಬ್ಯಾಲೆನ್ಸಿಗೆ ಹಿ ಇಸ್ ವೆರಿ ಗುಡ್ ಅಂಡ್ ವೆಲ್ ವೈಡ್ ಸ್ಪ್ರೆಡ್. ಎಲ್ಲ ಕಡೆ ಹೋದ್ರೂ ನಿಮಗೆ ನೋಡ್ಲಿಕ್ಕೆ ಸಿಗುವ ಹಕ್ಕಿ. ವೆರಿ ಕಾಮನ್ ಬರ್ಡ್. ಕೆಲವರು ಬೆಳಿಗ್ಗೆ ಕ್ಯಾಂಡಲ್ ಹಾಕಿದ ಕೂಗುಳು ನೀನು ಲಕ್ಕಿ ಅಂತ ಹೇಳ್ತಾರೆ. ಅದರ ಕಾಲ್ನದ್ದು ಇದಿದೆ, ಮತ್ತೆ ತೋರಿಸ್ತೇನೆ ನನ್ನ ವಿಡಿಯೋ. ಅದು ಕೂಗುದು ಬಹಳ ಮಜಾ. ಬೆಳಿಗ್ಗೆ ಮರದಲ್ಲೆಲ್ಲ ಕೂತ್ಕೊಂಡು ತಲೆ ಕೆಳಗೆ ಮಾಡಿ ಅದು ಇಡೀ ಶೇಕ್ ಆಗೋದು ತೋರಿಸ್ತೇನೆ. ಇಟ್ಸ್ ಸೋ ಬ್ಯೂಟಿಫುಲ್. ಇದು ಗೊತ್ತಲ್ಲ ಕಬೂತರ ಅಲ್ಲ, ಕಬೂತರ ಬನ್ನಿ ಯಾರೋ ಬೇಡ ಕಬೂತರ, ಕಬೂತರ ಅಂದ್ರೆ ಹಕ್ಕಿ ಅಂತ. ಹಾಗೆ ದಿಸ್ ಇಸ್ ಹೌಸ್ ಕ್ರೋ, ದ ಕಾಮನ್ ಕ್ರೋ ಅಂತ ನಾವು ಹೇಳ್ತೇವೆ. ಇದರ ತಲೆಯಿಂದ ಇಲ್ಲಿ ಗ್ರೇಷ್. ನಾವು ಚಿಕ್ಕವರಿದ್ದೆ ಅವು ಕಕ್ಕೆ, ಮಕ್ಕಳು ಮಂಡೆ ಕಕ್ಕೆ ಅಂತ ನಾವು ಹೇಳ್ತೇವೆ. ನಾವು ಚಿಕ್ಕವರಿಂದ ಹೇಳ್ತೇವೆ ಮಂಡೆ ಕಕ್ಕೆ ಈಸ್ ದಿ ಜಂಗಲ್ ಕ್ರೋ. ಈಸ್ ಟೋಟಲಿ ಬ್ಲ್ಯಾಕ್ ಅಂಡ್ ಬಿಟ್. ಇದು ಒಂಥರ ವೆರಿ ಸ್ಮಾರ್ಟ್, ನೋಡ್ಲಿಕ್ಕೆಲ್ಲ ನೀಟ್ ಕಾಣುವ ಅಲ್ವಾ. ಎರಡೂ ಕೂಡ ವೆರಿ ಗುಡ್ ಇನ್ ನೇಚರ್ನಲ್ಲಿ. ಒಂದೇ ಒಂದು ರೋಡಲ್ಲಿ ಹೆಣ ಬಿಡುವುದಿಲ್ಲ. ಎನಿ ರೋಡ್ ಕಿಲ್ಸ್ ಆರ್ ಕ್ಲೀನ್ ಬೈ ಕ್ರೋಸ್. ರಸ್ತೆಯಲ್ಲಿ ಯಾವುದೇ ವೇಸ್ಟ್ ಅನ್ನು ಬಿಡುವುದಿಲ್ಲ. ದೇ ಆರ್ ವೆರಿ ಗುಡ್ ಕ್ಲೀನರ್ಸ್ ಜಗತ್ತಿನಲ್ಲಿ. ನಾವು ಇದನ್ನ ಇಲ್ಲಿ ಪಾಪ ಮತ್ತೆ ಈಗ ಅಂತೂ ಮುಂಚೆ ಎಲ್ಲ ಡಸ್ಟ್ಬಿನ್ ಇದ್ರೆ ಫಸ್ಟ್ ಬಾರೋದು ಹಾಕಿ ಸ್ಕ್ಯಾನ್ಸ್. ಈಗ ಡಸ್ಟ್ಬಿನ್ಸ್ ಇಲ್ಲ, ಸೊ ದೇ ಗೋ ಫಾರ್ ಸಮ್ ಅದರ್ ಥಿಂಗ್. ಎರಡು ವೆರೈಟಿ ಹಾಗೆ. ಇಲ್ಲಿ ಏನಾದ್ರು ಕಾಣುತ್ತೆ, ಅದರ ಹೆಸರೇ ಸ್ನೇಕ್ ಬರ್ಡ್. ವೆರಿ ವೆಲ್, ಸುಲಭ. ನೇಮಿಂಗ್ ಇಸ್ ಸೋ ಸಿಂಪಲ್. ಇಟ್ಸ್ ಕಾಲ್ಡ್ ಸ್ನೇಕ್ ಬರ್ಡ್. ಅದೆಲ್ಲ ಇಂಗ್ಲಿಷ್ ಹೆಸರು ಡಾರ್ಟರ್ ಅಂತ. ಅದೇ ಅದು ಮತ್ತು ಹಾಗೆ ಹೇಳಿದ ನೀರ್ಕಾಗೆ ಸೇಮ್ ಫ್ಯಾಮಿಲಿ. ನೀರಿನಲ್ಲಿ ಹೋಗ್ತಾ ಡೈ ಹೊಡೆದು ಒಳಗಡೆಯಿಂದೆಲ್ಲ ತಿಂತವೆ. ಬಟ್ ದೇ ಹ್ಯಾವ್ ಟು ಡ್ರೈ. ಮಂಗಳೂರೆಲ್ಲ ಇದು ಕಾರ್ಕಳ ಆನೆಕೆರೆಯ ಶಾಪ್. ನೆವರ್ ಸೀನ್ ದೆಮ್ ಇನ್ ಫೈರ್ ಹಂಟಿಂಗ್. ಇಲ್ಲ, ಸಿಂಗಲ್, ಎಲ್ಲ ಇಂಡಿವಿಜುವಲ್ಸ್. ಇಲ್ಲಿ ಯಾವ ಏರಿಯಾದಲ್ಲಿ? ಕಿಂಜರಲ್ಲಿ ಇದೆ. ಎಲ್ಲಿ ಕೆರೆ ಸ್ಟಾಗ್ನೆಂಟ್ ವಾಟರ್ ಇರ್ತದ ಬೇಕಮ್ಮ. ನಾನು ಇಲ್ಲಿ ನೋಡಿದ್ದೇನೆ ಅಡ್ಯಾರ್ನ ಹತ್ರ, ಸಹ್ಯಾದ್ರಿ ಆ ಸೈಡ್ ಈಗೆಲ್ಲ ಮುಚ್ತಾ ಇದ್ದಾರೆ. ಬಟ್ ಸ್ಟಿಲ್ ದೇರ್ ವರ್ ಗುಡ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್. ಈಗೆಲ್ಲ ಇದಾಯ್ತು. ರೋಡ್ ಸೈಡ್ ನ ಎರಡೂ ಸೈಡ್ ಫುಲ್ ಕವರ್ ಆಯ್ತು ಈಗ. ಬಟ್ ಅಲ್ಲೆಲ್ಲ ಇತ್ತು, ನಾನು ಅಬ್ಸರ್ವ್ ಮಾಡಿದ್ದೇನೆ, ಫೋಟೋಗ್ರಾಫ್ಸ್ ತೆಗೆದಿದೆ. ಇದು ನಮ್ಮಲ್ಲಿ ಕುದ ಅಂತ ನಾವು ಹೇಳ್ತೇವಲ್ಲ, ಡವ್, ಸ್ಪಾಟೆಡ್ ಡವ್. ಯಾಕಂದ್ರೆ ಇಲ್ಲಿ ನೆಕ್ ರೀಜನ್ ಅಲ್ಲಿ ಇರೋ ಸ್ಪಾಟ್ಸ್ ಇಂದಾಗಿ ಇಟ್ಸ್ ಕಾಲ್ಡ್ ಸ್ಪಾಟೆಡ್ ಡವ್. ನಮ್ಮಲ್ಲಿ ಒಂದು ಮೊನ್ನೆ ಒಬ್ರು ಯಾರು ಡವ್ ಅಂದ್ರೆ ಬಿಳಿ ಹಕ್ಕಿ ಅಲ್ಲ ಸರ್ ಅಂತ. ಸರ್ ನೀವು ಟಿವಿಯಲ್ಲಿರೋ ಡವ್ ಅಡ್ವರ್ಟೈಸ್ಮೆಂಟ್ ನೋಡಿ, ಸಾಬೂನ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ. ಡವ್ ಇಸ್ ನಾಟ್ ವೈಟ್. ಬಟ್ ಇದು ಬಯಲಸೀಮೆಗೆ ಹೋದ್ರೆ ಇದರ ಕಾಮನ್ ನೇಮ್ ಇಸ್ ಕಾಲ್ಡ್ ಬೆಳವ. ಕೂಕು ಎನ್ನುತ್ತಿದೆ ಬೆಳವ ಈಸ್ ದಿ ಸೇಮ್. ಹಾಡಿನಲ್ಲಿ, ಕನ್ನಡ ಸಿನಿಮಾದ ಹಾಡುಗಳಲ್ಲಿ ತುಂಬಾ ಹಕ್ಕಿಗಳ ಬಿಹೇವಿಯರ್ ಗಳನ್ನೆಲ್ಲ ಉಂಟು. ಟೂವಿ 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 ಎಂದು ಹಾಡುವ ಟೈಲರ್ ಬರ್ಡ್. ಇಟ್ಸ್ ಕಾಲ್ ಇಸ್ ಟೂವಿ ಟೂವಿ. ಅದು ಜನ ಅಬ್ಸರ್ವ್ ಮಾಡಿ 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 ಕಟ್ಟಿದ್ದದು ಅಂತ. ನಮ್ಮ ಅಬ್ಸರ್ವೇಷನ್ ಜಾಸ್ತಿ ಆದದ್ದು. ಈಗ ರಾಜೇಶನ ನಮಗೆ ಮಾತಾಡಿ 5 ನಿಮಿಷ ಹೇಳಿದೆ ನನ್ನ ಫ್ರೆಂಡ್ಸ್ ಅಂತ. ರಾಜೇಶ್ ನನಗೆ ಟಚ್ ಚೆನ್ನಾಗಿದೆ ಅಂತ. ಹಕ್ಕಿಯ ಬಗ್ಗೆ ಈಸ್ ವೆರಿ ಗುಡ್ ಎಟ್ ಇಟ್. ಬಿಕಾಸ್ ಆ ಅಬ್ಸರ್ವೇಷನ್ ಇದೆಯಲ್ಲ, ನಾಟ್ ದಿ ಫೋಟೋ. ಇಟ್ಸ್ ದಿ ಅಬ್ಸರ್ವೇಷನ್ ದಟ್ ಮೇಕ್ಸ್ ಯು ಬೆಟರ್ ವಿತ್ ದಿ ಅದರ್ ಸ್ಪೀಶೀಸ್. ಇನ್ನೊಂದು ಪ್ರಾಣಿಯನ್ನು ನಾವು ನಮ್ಮ ಕಲ್ಪನೆಯಲ್ಲಿ ಏನಿರ್ತದೆ, ಹುಲಿ ಅಂದ್ರೆ ಭಯಾನಕ ಅಂತ. ಮೋಸ್ಟ್ ಶೈ ಅನಿಮಲ್. ಟೈಗರ್ ಇಸ್ ದಿ ಮೋಸ್ಟ್ ಶೈ ಅನಿಮಲ್. ಅದರದ್ದಾಗಿ ಅದ್ರ ಪಾಟಿಗೆ ಬೆಕ್ಕಿನಾಗಿ ಹುಚ್ಚೆ. ಫಾರೆಸ್ಟ್ ಇದೆ, ಅದೇ ಸ್ಪಾಟೆಡ್ ಡವ್ ಕಾಮನ್ ಆಗಿ ಈ ತರ ಕೂತಿರುತ್ತದೆ. ಇದು ಉತ್ತರ ಕನ್ನಡ ಒಮ್ಮೆ ಹೋಗಿದೆ, ಯಲ್ಲಾಪುರ ಹೋದಾಗ. ನನ್ಗೆ ಹೋದಲ್ಲೆಲ್ಲ ಕ್ಯಾಮ್ರಾ ಕ್ಯಾರಿ ಮಾಡೋ ಹುಚ್ಚು. ಈಗಲಿದೆ, ಸಣ್ಣ ಕ್ಯಾಮ್ರಾ ಇದೆ, ಮಳೆಗಾಲದಲ್ಲಿ ತರಲಿಲ್ಲ. ಬೆಳಿಗ್ಗೆ ಫ್ರೀ ಟೈಮ್ ಈಸ್ ನಾನು ಕ್ಯಾಂಪ್ ಅದು ಇದು ಅಂತ ಹೋಗ್ತಾ ಇರ್ತೇನೆ, ಮಕ್ಕಳ ಕ್ಯಾಂಪ್. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯಾರು ಎದ್ದಿರೋದಿಲ್ಲ, ಹೇಳುದು ಒಂದು ರೌಂಡ್ ವಾಕ್, ಕ್ಯಾಮ್ರಾ ಹಿಡಿಸ್ಕೊಂಡು ಬಾಯಕ್ಕೆ ಹೋಗುದು ಗಮ್ಮ. ಒಂದೊಂದು ಕಡೆ ಹಾಗೆ ಹೋದಲ್ಲಿ ಒಳ್ಳೊಳ್ಳೆ ಬೇರೆ ಬೇರೆ ಸ್ಪೀಶೀಸ್ ಸಿಕ್ಕಿದ್ದಿದೆ ನನಗೆ. ನೀವು ಆಗ ಡ್ರಾಂಗೋ ಕೇಳಿದ್ರಲ್ಲ, ಡ್ರಾಂಗೋ ಫ್ಯಾಮಿಲಿ ಬಂತು. ದಿಸ್ ಇಸ್ ಆಶಿ. ಆಶಿ ಡ್ರಾಂಗೋ ಸ್ವಲ್ಪ ಸ್ಲಿಮ್, ಸಿನಿಮಾ ಹೀರೋಯಿನ್ಸ್ ತರ ಸ್ಲಿಮ್ ಆಗಿರ್ತಾರೆ. ಅಂಡ್ ದಿಸ್ ಇಸ್ ಬ್ಲ್ಯಾಕ್ ಡ್ರಾಂಗೋ. ಆ ಡ್ರಾಂಗೋ ಸಹ ಕಪ್ಪು ಇರ್ತಲ್ಲ, ಇದೆಲ್ಲ ಬ್ಲ್ಯಾಕ್, ಅದು ಆಶಿ ಅಂತ. ಬ್ಲ್ಯಾಕ್ ಡ್ರಾಂಗೋ ನಮ್ಮಲ್ಲಿ ಸ್ವಲ್ಪ ಅನ್ಕಾಮನ್. ಬ್ಲ್ಯಾಕ್ ಡ್ರಾಂಗೋ ನಾವು ಗುರುತಿಸುವುದು ಹೇಗಂದ್ರೆ, ಇಲ್ಲೊಂದು ಮೂಗಿನ ಬೊಟ್ಟು, ವೈಟ್ ಡಾಟ್ ಕಂಡು. ಹಕ್ಕಿಗಳ ಇನ್ನೊಂದು ಅಡಾಪ್ಟೇಷನ್ ಹೇಳ್ಬೇಕು ನಾನು. ನಮ್ಮಲ್ಲಿ ಹಲ್ಲು ಇದೆಯಲ್ಲ, ಈ ಹಲ್ಲು ಹಕ್ಕಿಗಳಲ್ಲಿ ಕೊಪ್ಪು. So they don't, their mouth itself is their teeth itself is a projection out. ಒಂದೇ ಅದು ನಮಗೆ ತಿನ್ನಲಿಕ್ಕೆ
ಬೇಕಷ್ಟು ಅವುಗಳ ಕೊಕ್ಕಿನ ಶೇಪ್ ಬೇರೆ ಬೇರೆ. ನೆಕ್ಸ್ಟ್ ಫೋಟೋಗಳಲ್ಲಿ ಗಮನಿಸ್ತಾವೆ. ಈಗ ಮಾಂಸಾಹಾರ ತಿನ್ನುವ ಹಕ್ಕಿಗಳ ಕೊಕ್ಕು ಬೇರೆ, ಹೂವಿನೊಳಗೆ ಮಕರಂದ ಇರುವ ಹಕ್ಕಿಗಳ ಕೊಕ್ಕು ಬೇರೆ, ಕಾಳನ್ನ ತಿನ್ನುವ ಹಕ್ಕಿಗಳ ಕೊಕ್ಕು ಬೇರೆ. ಈಗ ಗುಬ್ಬಿಯ ಕೊಕ್ಕು ಸ್ವಲ್ಪ ಹೀಗೆ, ಅದು ನಮ್ಮ ಈಗ ಟಕ್ ಅಂತ ಅಡಿಕೆ ಪುಡಿ ಮಾಡ್ತಾವಲ್ಲ ಈ ಶೇಪ್. ಸೊ ಆ ಶೇಪ್ ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೆ ಕೊಕ್ಕರೆ ಜಾತಿಯಲ್ಲಿ ಸ್ವಲ್ಪ ಲಾಂಗ್ ಟಕ್ ಅಂತ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ, ಈ ಬಾಣ ಬಿಟ್ಟು ಹಿಡಿದಂಡಿ. ಸೊ ಇದ್ರದ್ದೆಲ್ಲ ಇದು ಎಲ್ಲವನ್ನು ತಿನ್ನುವಂಥವು, ಅಂದ್ರೆ ಹುಳ ಗಿಳ ಎಲ್ಲ ತಿನ್ನುವ. ಸೊ ನಾವು ಅದೇ ನಮಗೆ ಐಡೆಂಟಿಫಿಕೇಶನ್ ಮಾರ್ಕ್ ಯಾವ್ದೆಲ್ಲ ಮಾಡ್ತಾರೆ ಆಧಾರ್ ಕಾರ್ಡ್ ಹೋಗುವಾಗ ಎಂತ ಇಸ್ ವೆರಿ ಕಾಮನ್. ಇದು ಸ್ವಲ್ಪ ಫಾರೆಸ್ಟ್ ಪ್ಯಾಚ್ ಅಲ್ಲಿ ನಮ್ಮಲ್ಲೂ ಇರ್ಬೋದು, ಇಫ್ ವಿ ಫೈಂಡ್ ಔಟ್. ಯಾಕಂದ್ರೆ ಅಡಿಕೆ ತೋಟಗಳಲ್ಲೆಲ್ಲ ಇರ್ತದೆ, ಮೈಟ್ ಬಿ ಪಾಸಿಬಲ್ ಟು ಅಬ್ಸರ್ವ್. ದಿಸ್ ಇಸ್ ದಿ ಇದು ಗ್ರೇಟರ್ ರಾಕೆಟ್ ಟೈಲ್ ಬ್ರಾಂಗೋ. ರಾಕೆಟ್ ಟೈಲ್ ಅಂದ್ರೆ ನಿಮ್ಮ ಶಟ್ಲ್ ಆಡ್ತಿರಲ್ಲ ಬ್ಯಾಡ್ಮಿಂಟನ್ ರಾಕೆಟ್ ನ 2 ರಾಕೆಟ್ ಇರ್ತದೆ, ನೋಡಿದ್ದೀರಾ ಇದು ಇಲ್ಲಿ? ಇದು ಸ್ಪ್ಯಾಂಗಲ್ ಬ್ರಾಂಗೋ ಅಂತ ನಾನು ಹೇಳಿದಲ್ಲ, ರೇರ್ ಸೈಟಿಂಗ್. ಇದರ ಬಾಲ ಕೆಳಗಲ್ಲ, ಹೀಗೆ ರಿವರ್ಸ್. ಎಲ್ಲದರದ್ದು ಬಾಲ ಹೀಗೆ ಡ್ರಾಂಗೋಸ್ ಅಲ್ಲಿ, ಇದು ಹೀಗೆ ಬಂದು ಈ ಕಡೆ ಹೊರಗಿನ ಸೈಡಿಗೆ. ಅಂಡ್ ದರ್ ಇಸ್ ಅನ್ ಕ್ರೆಸ್ಟ್ ಹಿಯರ್. ಇಲ್ಲೊಂದು ರಾಕೆಟ್ ಟೈಲ್ ಅಲ್ಲಿ ಇದು ಟೋಟಲಿ ಉದ್ದ ಬರ್ತದೆ. ನೀವು ಕೇಳಬಹುದು ಇದು ಸಣ್ಣ ಮರಿ ಇರ್ಬೋದಲ್ಲ, ಇಟ್ಸ್ ಅನ್ ಅಡಲ್ಟ್. ಅಂಡ್ ಈ ಕಲರ್ ಇದೆ ರಾಕೆಟ್ ಟೈಲ್ಗೆ, ಈ ಕಲರ್ ಬರುವುದಿಲ್ಲ. ಮಜಾ ಅಂದ್ರೆ ಸರಿ ಬಿಸಿಲಿನಲ್ಲಿ ಡ್ರಾಂಗೋಸ್ ಲುಕ್ ಲೈಕ್ ಬ್ಲೂಯಿಶ್. ಈವನ್ ಕಾಗೆಯನ್ನು ಸರಿ ಬಿಸಿಲಿನಲ್ಲಿ ನೋಡಿ ವಿತ್ ದ ಗುಡ್ ಕ್ಯಾಮ್ರಾ ಇಟ್ ಕಮ್ ಡಾರ್ಕ್ ಬ್ಲೂ, ಬಹಳ ಚಂದದ ಒಂದು ಟಿಂಚ್ ಕಾಣಿಸ್ತದೆ. ಸೊ ಇಟ್ಸ್ ನಾಟ್ ಪ್ಯೂರ್ಲಿ ಬ್ಲ್ಯಾಕ್, ಅದು ಡ್ಯುಯಲ್ ಕಲರ್ ಆಲ್ಮೋಸ್ಟ್ ಎಲ್ಲವೂ. ಇದು ಐ ಕಮ್ ಟು ಈಗಲ್ಸ್. ಇದು ಖಂಡಿತ ಪಣಂಬೂರ್ ಬೀಚ್ ರೇಂಜಲ್ಲಿ ಹೋಗಿ ನೀವು ಸರಿ ಗಮನಿಸಿದ್ರೆ ಈಸ್ ದೇರ್ ವೈಟ್ ಬೆಲ್ಲಿಡ್ ಸಿ ಈಗಲ್ ಅಂತ ಹೇಳ್ತಾರೆ. ರೆಕ್ಕೆ ಬಿಚ್ಚಿದ್ರೆ ನಾನು ಕೈ 2 ಬಿಚ್ಚಿದ್ರೆ ಎಷ್ಟು ಅಗಲ ಆಗ್ಬೋದಾ ಅಗಲ, ಅಷ್ಟು ದೊಡ್ಡ ಇದೆ. ಟೋಟಲ್ ವಿಂಗ್ ಸ್ಪ್ಯಾನ್ ಇಸ್ ಆಲ್ಮೋಸ್ಟ್ 1.5 meters. ಈಸ್ ಆಲ್ಮೋಸ್ಟ್ 5 to 6 feet 5 ವಿಂಗ್ ಸ್ಪ್ಯಾನ್ ಇದೆ. ಕೂತ್ಕೊಂಡ್ರೆ ಈಸ್ ಆಲ್ಮೋಸ್ಟ್ ದಿಸ್ ಮಚ್ ಹೈಟ್, 1.5 foot ಹೈಟ್ ಬರ್ಡ್. ಬ್ಯೂಟಿಫುಲ್ ಮ್ಯಾಜೆಸ್ಟಿಕ್ ಫ್ಲೈಯರ್. ಈಗಲ್ಸ್ ಮತ್ತು ಕೈಟ್ಸ್ಗೆ ಒಂದು ವ್ಯತ್ಯಾಸ ಇದೆ. ನಾವು ಕೈಟ್ ಸರ್ ಆಗ ನೀವು ಒಂದು ಕೈಟ್ ಹೇಳಿದ್ರೆ ಅವು ಗಿಡುಗ ಮತ್ತೆ ಹದ್ದು ಬೇರೆ ಅಲ್ಲ, ಸಿಂಪಲ್. ನೀವು ಹಾರುವಾಗ ಈ ರೆಕ್ಕೆಯ ತುದಿಯಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡಿ. ಇಟ್ಸ್ ಕಾಲ್ಡ್ ಪ್ರೈಮರೀಸ್. ಇಲ್ಲಿ ಎಷ್ಟಿದೆ? 6. ಈಗಲ್ಸ್ಗೆ 6 ಬರ್ತದೆ. ಕೈಟ್ಸ್ ವಿಲ್ ಹ್ಯಾವ್ 4 or 5. ಅಂಡ್ ಇನ್ನೊಂದು ಕೈಟ್ಸ್ ನ ಬಾಲ ಗಮನಿಸಿ, ಬಾಲ ಹೀಗೆ ವಿ ಶೇಪ್, ವಿ ಕಟ್ ಇರ್ತದೆ ಕೈಟ್ ಆದ. ಹಾರುವಾಗ ಟೈಲ್ ಓಪನ್ ಆಗಿರುವಾಗ ಇಟ್ ಕಮ್ಸ್ ಲೈಕ್ ದಿಸ್. ಆರೋ ಮಾರ್ಕ್, ಒಂದು ಆರೋ ಮಾರ್ಕ್ ಕಟ್ ಮಾಡಿದ್ರೆ. ಈಗಲ್ಸ್ ಆರ್ ರೌಂಡ್ ಶೇಪ್ ಬಾಲ್ ಅಂಡ್ ಅ ಬಿಟ್ ವೈಡ್. ನಾ ಅದು ಸ್ವಲ್ಪ ಹೈಟ್ ಆಗಿರೋ ಬೈನಾಕ್ಯುಲರ್ಸ್ ನಾ ಫಸ್ಟ್ ನೋಡುದು ಬಾಲ್, ಈಗೆಲ್ಲ ಕೈಟ್ ಅಂತ ಅಕ್ಕಿ ಕಲರ್ ಕೈಟ್. ಹಿ ಇಸ್ ವೈಟ್ ಬೆಲ್ಲಿಡ್ ಸಿ ಈಗಲ್. ಕೂತ್ಕೊಂಡಾಗ ಎಲ್ ಮೇಲೆ ಕೂತ್ಕೊಂಡ್ರೆ ಸಿ ಇದು ವಿಂಗ್ ಹೇಗಿದೆ, ಅದು ಕಾಲಿಗಿಂತ ಹೊರಗೆ ಬರ್ತದೆ ಹಿಂದೆ. ಅದು ಆಲ್ಮೋಸ್ಟ್ 3 fold, 1 2 3 ಹೀಗೆ ಕೂತ್ಕೊಳ್ಳೋದು. ಅದು ಬಿಡಿಸುವುದು ಹೀಗೆ. ಸೋ ಬ್ಯೂಟಿಫುಲ್. ನಮ್ಮಲ್ಲಿ ಕಾಮನ್ ಆಗಿ ದನಗಳ ಹಿಂದೆ ಓಡಾಡುವಂತ ಬೆಳ್ಳಕ್ಕಿ, ಇದು ಎಲ್ಲವೂ ಬೆಳ್ಳಕ್ಕಿ ಫ್ಯಾಮಿಲಿ. ಈ ಗ್ರೇಟ್ಸ್ ಅಂತ ERG. ಇದನ್ನ ಇರ್ಗೇಟ್ ಓದ್ಬೇಕಾ ಈಗ್ರೇಟ್ ಓದ್ಬೇಕಾ ಗೊತ್ತಿಲ್ಲ ನನಗೆ. ಸೊ ಬೆಳ್ಳಕ್ಕಿಗಳು ಇದು ದನಗಳ ಹಿಂದೆ ಇರೋದ್ರಿಂದ ಇಟ್ಸ್ ಕಾಮನ್ಲಿ ಕಾಲ್ಡ್ ಸ್ಕ್ಯಾಟ್ಲ್ ಈಗ್ರೇಟ್. ಹೆಚ್ಚಾಗಿ ದನ ಮೇಯಲ್ಲಿ ದನದ ಹಿಂದೆ ಇರ್ತದೆ. ಏನಿಲ್ಲ, ದನ ಹುಲ್ಲನಿಗೆ ಹರಿದು ತಿನ್ನುವಾಗ ಒಂದು ಹುಳ ಹಾರಿದ್ರೆ ಅದ್ ಮೇಲೆ ಕೂತ್ಕೊಂಡೆ ಆಗುತ್ತೆ. ಮತ್ತೆ ಜೋರು ಬೇಸಿಗೆ ಟೈಮಲ್ಲಿ ಸರಿ ಅಬ್ಸರ್ವ್ ಮಾಡಿ ಕುತ್ತಿಗೋರು ಈ ನಾವು ಗಂಟಲೆ ನೀರಾಗಿ ಮಾಡ್ತೇವೆ ಹಾಗೆ ಮಾಡ್ತಾ ಇರ್ತಿರ್ತದೆ ಬಿಸಿಲು ತುಂಬಾ ಇದ್ದಾಗ. ಕಾಮನ್ಲಿ ನಮ್ಮ ಮನೆಗಳಲ್ಲೆಲ್ಲ ಓಡಾಡ್ತಾ ಇರ್ತದೆ, ವೆರಿ ಕಾಮನ್ ಬರ್ಡ್. ಈಗ ಮಳೆಗಾಲದಲ್ಲಿ ಇವುಗಳಿಗೆ ಬ್ರೀಡಿಂಗ್ ಸೀಸನ್. ವಾಟರ್ ಬರ್ಡ್ಸ್ ಇದೆಲ್ಲವೂ ವಾಟರ್ ನೆಸ್ಟ್, ನೀರಿನ ಹತ್ರ ನೆಸ್ಟ್ ಮಾಡುವ ಮಳೆಗಾಲದ ಹಕ್ಕಿಗಳು. ಇವುಗಳಿಗೆ ಮಳೆ ಬಂದ ಮೇಲೆ ಬ್ರೀಡಿಂಗ್ ಸೀಸನ್. ಬಿಕಾಸ್ ದೇ ವಾಂಟ್ ಮೀನು, ಕಪ್ಪೆ, ಮೊಟ್ಟೆ ಈ ತರದ ಈಸ್ ದಿ ಮೈನ್ ಫುಡ್ ಫಾರ್ ದೆಮ್. ಸೊ ಈಗ ಅವ್ರು ದೇ ಸ್ಟಾರ್ಟ್ ನೆಸ್ಟಿಂಗ್. ನೀವು ವಾಟರ್ ಬಾಡೀಸ್ ಸುತ್ತ ಗಮನಿಸಿದ್ರೆ ಈಗ ನಿಮ್ಮ ಕುಂಡಕೋರಿ ಮತ್ತು ನಿಮ್ಮದೆಲ್ಲವೂ ನೆಸ್ಟಿಂಗ್ ಸ್ಟಾರ್ಟ್ ಆಗೋ ಟೈಮಿಗೆ ಎಲ್ಲವೂ ನೀರಿನ ಮೇಲೆ ಡಿಪೆಂಡ್ ಆಗಿರೋ ಹಕ್ಕಿಗಳು ನೆಸ್ಟಿಂಗ್ ಸ್ಟಾರ್ಟ್ ಮಾಡ್ತದೆ. ಅವುಗಳಿಗೆ ಒಂದು ವಿಶೇಷ ಇದೆ ನೆಸ್ಟಿಂಗ್. ಈ ಎಲ್ಲ ವಾಟರ್ ಬರ್ಡ್ಸ್ ಇದೆಯಲ್ಲ ಅವುಗಳು ನೆಸ್ಟಿಂಗ್ ಅಥವಾ ಬ್ರೀಡಿಂಗ್ ಸೀಸನ್ ನಲ್ಲಿ ಅವುಗಳಿಗೆ ಕಲರ್ ಬರುವುದು. ಈಗ ಮಾಮೂಲಿ ಕೊರುಂಬು ವರ್ಷ ಇಡೀ ನಾರ್ಮಲ್ ಬಿಳಿ ಇರ್ತದೆ. ಈಗ ಗಮನಿಸಿ, ಕೊಕ್ಕು ಒಂದು ಎಲ್ಲೋ ಇಷ್ಟು ಬಂದು ತುದಿಯಲ್ಲಿ ಬ್ಲೂ ಇಂಕ್ ಅದ್ದಿದಾಗಿರ್ತದೆ ಅಂಡ್ ಬ್ಯಾಕ್ ವಿಲ್ ಬಿ ವೆರಿ ಡಾರ್ಕ್ ಕಾಫಿ ಬ್ರೌನ್. ಸೊ ಇದು ಈಗ ಬ್ರೀಡಿಂಗ್ ಸೀಸನ್ ಅಲ್ಲಿ ಬೆನ್ನಲ್ಲಿ ಎಲ್ಲ ಫುಲ್ ಎಲ್ಲೋ ಆಗ್ತದೆ. ಐ ಥಿಂಕ್ ಐ ಹ್ಯಾವ್ ಅ ಫೋಟೋ. ಅಹಮದಾಬಾದ್ ನೋಡಿದ್ದೆ, ಐ ವಾಸ್ ಶಾಕ್.
ನಮ್ಮ ಊರಿನಲ್ಲಿ ರೋಡ್ ಸೈಡ್ ಕೋಳಿಗಳು ತಿರುಗಾಡಿದಾಗ ನಾವು ತಿರುಗಾಡ್ತೀವಿ. ಸಿಟಿ ಟೌನ್, ಗಾಂಧಿನಗರ ಟೌನ್ ಅಲ್ಲಿ, ಆ ಹೊಸ ಟೌನ್ ಅಲ್ಲಿ ಅಲ್ಲಿ ಓಪನ್ ಗದ್ದೆಗಳಲ್ಲೆಲ್ಲ ನವಿಲು ರಾಶಿ ರಾಶಿ ನವಿಲು. ಸೊ ನವಿಲು ಕೂಡ ಬ್ರೀಡಿಂಗ್ ಸೀಸನ್ ಅಲ್ಲಿ ಗರಿಗಳನ್ನ ಹುಟ್ಟಿಸಿಕೊಳ್ಳುತ್ತದೆ, ಗಂಡು ನವಿಲು. ಟು ಲುಕ್ ಅಟ್ರಾಕ್ಟಿವ್, ಟು ಲುಕ್ ಅಟ್ರಾಕ್ಟಿವ್ ಅಂಡ್ ಟು ಸೇ ದಟ್ ಐ ಆಮ್ ದಿ ಬೆಸ್ಟ್. ಶೆಡ್ ಆಗುತ್ತೆ, ಆಟೋಮೆಟಿಕ್ ಶೆಡ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಮೋರ್ ಈಗ್ರೆಟ್, ದಿಸ್ ಕಾಲ್ಡ್ ಲಿಟ್ಲ್ ಈಗ್ರೆಟ್. ಲಿಟ್ಲ್ ಈಗ್ರೆಟ್ ಸರ್ ಹೇಗೆ ಹೇಳ್ತೀವಿ? ಎಸ್ ಎಕ್ಸಾಕ್ಟ್. ಲಿಟ್ಲ್ ಈಗ್ರೆಟ್ ನಮ್ಮ ಮರದ ಇದರಲ್ಲೆಲ್ಲ ಬಂದು ಕೂತ್ಕೊಳ್ತದೆ, ತೆಂಗಿನ ಮರದಲ್ಲೆಲ್ಲ. ಕಾಲು ಮಾತ್ರ ಪೇಂಟ್ ಅಲ್ಲಿ ಎಲ್ಲೋ ಅದ್ದಿದ ಹಾಗೆ ಕಾಣ್ತದೆ. ಇಟ್ಸ್ ಕಾಲ್ಡ್ ಲಿಟ್ಲ್ ಈಗ್ರೆಟ್. ಒಂದು ಲಿಟ್ಲ್ ಈಗ್ರೆಟ್ ನ ಇನ್ನೊಂದು ಇದೆ ಜುಟ್ಟು, ದಟ್ ಇಸ್ ಬಟನ್ ಜುಟ್ಟು, ಒಂದು ಚಂದದ ಜುಟ್ಟಿದೆ. ಬಟ್ ಕಾಮನ್ ನಮಗೆ ಅಬ್ಸರ್ವೇಷನ್ಸ್ ಹಾರುವಾಗೆಲ್ಲ ಗೊತ್ತಾಗುದಿಲ್ಲ. ಕೂತ್ಕೊಂಡಾಗ ಮತ್ತೆ ಇದು ಸ್ಲೋಲಿ ನೋಡಿ, ಇಲ್ಲಿ ಪ್ಲೂಮೇಜ್ ಸ್ಟಾರ್ಟ್ ಆಗಿದೆ ನೋಡಿ, ಅದಕ್ಕೆ ಒಂಥರ ಫ್ಲಫಿ ಗರಿಗಳು ಬರ್ಲಿಕ್ಕೆ ಶುರುವಾಗುತ್ತೆ. ನಾರ್ಮಲ್ ಆಗಿ ಅಂಟಿಕೊಂಡಿರ್ತದೆ, ಕಾಮನ್ ಪ್ಲೇನ್ ಇರ್ತದೆ. ಆ ಸೀಸನ್ ಬಂದ ತಕ್ಷಣ ದೇ ಸ್ಟಾರ್ಟ್ ಗೆಟಿಂಗ್ ಇಟ್ ಮೋರ್ ಬ್ಯೂಟಿಫುಲ್. ಆತ ಇನ್ನೂ ಇದೆ. ಇವತ್ತು ಸಿಕ್ಕಿದ್ದು ಲಿಟಲ್ ಅಲ್ಲ, ಅದು ಇಂಟರ್ಮೀಡಿಯೇಟ್. ಕುತ್ತಿಗೆ ಉದ್ದ ಇತ್ತು, ಕುತ್ತಿಗೆ ಉದ್ದ ಬಂದ್ರೆ ಇಂಟರ್ಮೀಡಿಯೇಟ್, ಸರಿ ಹೀಗೆ ಎಸ್ ಶೇಪ್ ಬಂದ್ರೆ ಇಟ್ಸ್ ಗ್ರೇಟರ್ ಇಂಟರ್ಮೀಡಿಯೇಟ್. ಸೊ ನಮ್ಮಲ್ಲಿದೆ, ನನ್ನ ಹತ್ರ ಫೋಟೋ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಐ ಗೋ ಫಾರ್ ದಿ ವುಡ್ ಪೆಕರ್ಸ್ ಅಂತ ನಾವು ಹೇಳ್ತೇವೆ, ಬಟ್ ಇಟ್ಸ್ ಕಾಲ್ಡ್ ಫ್ಲೇಮ್ ಬ್ಯಾಕ್ಸ್ ಅಂತ ಹೇಳ್ತಾರೆ. ನೇಮಿಂಗ್ ಗಳಿಗೆ ವುಡ್ ಪೆಕರ್ ಅನ್ನು ದೊಡ್ಡದನ್ನು ವುಡ್ ಪೆಕರ್ ಹೇಳ್ತಾರೆ. ಇದು ಇದು ಭಾರಿ ಮಜಾ. ಬೆಳಿಗ್ಗೆ ಅಂತ ಒಂದು ಶಬ್ದ ಕೇಳಿದ್ರೆ ಈ ಜಸ್ಟ್ ಬಂದು ಮರದಲ್ಲಿ ಕೂತ್ಕೊಳ್ಳುವಾಗ ಮತ್ತು ಮರದಿಂದ ಹಾರುವಾಗ ಅದರ ಪಾರ್ಟ್ನರ್ಗೆ ಸಿಗ್ನಲ್ 2-3 ಒಟ್ಟಿಗೆ ಇರ್ತದೆ, ಒಟ್ಟಿಗೆ ಸಮಾನ. ಈ ರೆಡ್ ಸ್ಪೈಕ್ಸ್ ಇದ್ರೆ ಗಂಡು, ಬ್ಲ್ಯಾಕ್ ಸ್ಪೈಕ್ಸ್ ಇದ್ರೆ ಹೆಣ್ಣು. ಈ ಸ್ಪೀಶೀಸ್ ಗಂಡು ಹೆಣ್ಣಲ್ಲಿ ಸಣ್ಣ ಡಿಫ್ರೆನ್ಸ್, ಸೈಜ್ ಎಲ್ಲ ಸೇಮ್ ಇರ್ತದೆ. ಇದು ಒಂದು ಕಡೆ ಅಡಿಕೆ ಮರವನ್ನು ಹೊಟ್ಟೆ ಮಾಡಿ ಇಟ್ ವಾಸ್ ನೆಸ್ಟಿಂಗ್. ಅಲ್ಲ ಇದು ದೊಡ್ಡದೆ ಗಾರ್ಡಿಂಗ್, ನೆಸ್ಟ್ ಅನ್ನು ಗಾರ್ಡ್ ಮಾಡ್ತಾ ಇದೆ. ಮೊಟ್ಟೆ ಇದೆ ಒಳಗಡೆ, ಮೋಸ್ಟ್ಲಿ ಮರಿ ಇದೆ, ಮೊಟ್ಟೆ ಇದೆ, ಬಹುಶಃ ಮೊಟ್ಟೆ. ಬಿಕಾಸ್ ನೆಸ್ಟ್ ಮರಿ ಆದ್ರೆ ದೇ ಜಸ್ಟ್ ಫೀಡ್ ಅಂಡ್ ರನ್ ಅವೇ. ದೇ ಡೋಂಟ್ ವಾಂಟ್ ಟು ಶೋ ದಟ್ ಅಲ್ಲಿ ಮರಿ ಇದೆ ಅನ್ನೋದನ್ನು ತೋರಿಸಿ. ನಾನು ಮೊನ್ನೆ ರಾಬಿನ್ ಗಮನ್ ತೋರಿಸಿ ಹೇಳಿದ್ದೇನೆ, ಫೀಡ್ ಮಾಡಿದ್ರೆ ತಕ್ಕ ಬೇರೆ ಎಲ್ಲ ಅಲ್ಲಿ ಕೂತ್ಕೊಳ್ತದೆ, ಸುಮ್ಮನೆ ನೋಡ್ತಾ ಇರ್ತದೆ ಅಷ್ಟೇ, ಬೇರೆ ಏನಾದ್ರು ಬರ್ತದೆ ಆಚೆಯಿಂದ ಈಚೆಯಿಂದ. ಎಷ್ಟು ಚಂದ. ಮತ್ತೆ ಹಕ್ಕಿಗಳು ಗೂಡು ಮಾಡುವುದು ಮರಿಗಳನ್ನ ಸಾಕ್ಲಿಕ್ಕೆ, ನರ್ಸಿಂಗ್ ಹೋಮ್ ಮಾತ್ರ, ಇಟ್ಸ್ ನಾಟ್ ದೇರ್ ಪರ್ಮನೆಂಟ್ ಹೋಮ್. ಮಳೆಗಾಲದಲ್ಲಿ ಹಾಗಿದ್ರೆ ಎಲ್ಲಿ ಹೋಗ್ತಾರೆ ಸರ್? ಫ್ರೆಂಡ್ಸ್ ಅವರು ಒಳ್ಳೆ ಪ್ರಶ್ನೆ ಕೇಳಿ. ಎಲ್ಲಿ ಜಾಸ್ತಿ ನೀರು ಬೀಳುದಿಲ್ಲ ಅಂತ ಮರದಲ್ಲಿ, ಈಗೆಲ್ಲ ಸಿಟಿಯಲ್ಲೆಲ್ಲ ಶೀಟ್ ನಡಿಯಲ್ಲಿ ಎಲ್ಲ ಕೂತ್ಕೊಳ್ತಾರೆ. ಜಸ್ಟ್ ರೆಸ್ಟ್, ಮಳೆ ಮುಗಿದಾಗ ಫೀಡ್ ಮಾಡಿ ನೈಟ್ ಬಂದು. ನಾನೊಮ್ಮೆ ಟೈಲರ್ ಕೊಟ್ಟು ನೋಡಿದ್ದೇನೆ, ನಮ್ಮ ಮನೇಲಿ ಹುಳಿ ಮರ ಇತ್ತು, ನಮ್ಮ ಬಾಲ್ಕನಿ ಹತ್ರ ಸಿಗ್ತಾ ಇದೆ. ರಾತ್ರಿ ಬಂದು ಕೂತ್ಕೊಂಡಿದ್ದು, ಕತ್ತಲೆ ಆಗ್ತಾ ಇದೆ, ಇಟ್ಸ್ ಆಲ್ಮೋಸ್ಟ್ 6:30. ಇದು ಗೊಂಬೆ ಕೊರಿಸಿ ಕೂತಿದ್ದು, ಮತ್ತೆ ಗೊತ್ತಾಗ್ತದೆ ನಿದ್ರೆ ಹೊರಟಲ್ಲ ಹಾಗೆ ಅಲ್ಲೇ ಬರ್ತಿ. ಒಂದೇ ಜಾಗಕ್ಕೆ ಹೋಗುದಿಲ್ಲ. ಅದರ ಬಗ್ಗೆ ನಾನು ಇನ್ನೂ ಸ್ಟಡಿ ಮಾಡಿಲ್ಲ. ಫ್ಯೂ ಪೀಪಲ್ ಸೇ ದಟ್ ಫ್ಯೂ ಬರ್ಡ್ಸ್ ಹ್ಯಾವ್. ಉದಾಹರಣೆಗೆ ನಾನು ಪುತ್ತೂರಿನ ಟೌನ್ನ ಬಸ್ ಸ್ಟ್ಯಾಂಡ್ ನಲ್ಲಿ, ಅದೇ ಬಸ್ ಸ್ಟ್ಯಾಂಡಿನಲ್ಲಿ ಒಂದು ದೊಡ್ಡ ಮರ ಇತ್ತು ಮುಂಚೆ, ಈಗ ಕಳೆದಿದ್ದಾರೆ. ಅದರ ಮೇಲೆ ಸಂಜೆ ಆದ್ರೆ ಒಂದು ರಾಶಿ ಬೆಳ್ಳಕ್ಕಿ. They used to come to the same tree. ಬಟ್ ಜಾಗಿಗೆ ಸ್ವಲ್ಪ ಜಗಳ ಆಗುತ್ತೆ, ಅದು ಸಂಜೆ ಆಗ ಒಂದು ಕೊಬ್ಬೆ. ಮೈಸೂರಿನಲ್ಲಿ ಈಗಲೂ ಇದೆ ಆ ಬಸ್ ಸ್ಟ್ಯಾಂಡ್, ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್. ಬೇಸಿಗೆಯಲ್ಲಿ ಸರ್ ಏನಿಲ್ಲ ಅಂದ್ರೆ ಒಂದು 5,000 ಗಿಳಿಗಳು. ಒಂದು ಶಬ್ದ ಅಂತ ಹೇಳಿದ್ರೆ ಅಲ್ಲಿ ಫೋನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಅಂತ. ಇಟ್ಸ್ ಲೈಕ್ ಇಡೀ ಅಪಾರ್ಟ್ಮೆಂಟ್ ಇದ್ದಾಗೆ ಜಾತ್ರೆ ಅದು. ಕಾಡು ಕೋಳಿ, ಪೂರ್ಣ ಕೋಳಿಯು ಕಾಡು ಕೋಳಿಗೂ ಆಗಿದ್ರೆ ಏನ್ ಸರ್ ವ್ಯತ್ಯಾಸ? ಪೂರ್ಣ ಕೋಳಿ ಕಲರ್ ಆಗಿರ್ತದೆ, ಕಾಡು ಕೋಳಿ ಎಲ್ಲೇ ಹುಡುಕಿ ಸೌತ್ ಇಂಡಿಯಾದ ಕಾಡು ಕೋಳಿ ಇದೇ ಕಲರ್. ಇಟ್ಸ್ ಗ್ರೇಟ್ ಜಂಗಲ್ ಫೌಲ್. ಸರ್ ಕಾಡು ಕೋಳಿ ಅಂತ ಗೊತ್ತಾಗುದು ಹೇಗೆ? ನೀವು ಒಟ್ಟೊಟ್ಟಿಗೆ ಇಟ್ಟರೆ ಪೂರ್ಣ ಕೋಳಿ ಕಾದು ಲೆಂಚ ಗೊತ್ತಾಗ್ತದೆ ಅಲ್ಲ. ನಮ್ಮ ಊರಿನ ಕೋಳಿ ಈ ಪ್ಯಾಟರ್ನ್ ಇರ್ಬೋದು. ದೀಸ್ 2 ಫೆದರ್ಸ್. ಕಾಡು ಕೋಳಿಗೆ ಮಾತ್ರ ಆ 3 ಫೆದರ್ಸ್ ಉದ್ದ. ನಮ್ಮ ಊರಿನ ಕೋಳಿಗೆ ಕಾಮನ್ ಒಂದೇ ಲೆಕ್ಕ ರಾಶಿ. ನಿಮ್ಮ ಗಿರಿರಾಜ ಗಮನಿಸಿ, ಗಿರಿರಾಜಕ್ಕೂ ಇದಕ್ಕೂ ದಟ್ ಇಸ್ ದ ಡಿಫರೆನ್ಸ್. ಅಂಡ್ ಕಾಲು ಸ್ವಲ್ಪ ಗಿಡ್ಡ. ಅಂಡ್ ಎಲ್ಲಾದ್ರೂ ನೀವು ಹಿಡಿಲಿಕ್ಕೆ ಹೋಗಿ ತೆಂಗಿನವರೆಗಿಂತ ಫ್ಲೈಟ್ ಹಾರಿ ಹೋಗ್ತದೆ. ಊರಿನ ಕೋಳಿಗೆ ಪಟ 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 ಮಾಡಿದ್ರೆ ಹಂಚಿನವರೆಗೆ ಬರ್ತದೆ. ಇದು ಕಾಣ್ತದೆ ತಿಂದು ಊರಿಗೆ ಬರ್ತಾವ. ಇಲ್ಲ ಸರ್, ನಾನು ಹುಡುಕಿ ಶೃಂಗೇರಿಯಲ್ಲಿ ಸಿಕ್ಕಿದ್ದು ನನಗೆ. ಅದು ಎಷ್ಟು, ದಿಸ್ ವಾಸ್ ಆಲ್ಮೋಸ್ಟ್
ಆ ಕೆಳಗಿನ ಮನೆಯ ಇದು ಆಲ್ಮೋಸ್ಟ್ ಇಟ್ ವಾಸ್ 100 meters away. ಇದು ಕ್ರಾಪ್ ಮಾಡಿದ ಶಾರ್ಟ್. ಇದು ಫಿಮೇಲ್ಸ್ 3 ಇದಾವೆ. ಫಿಮೇಲ್ಸ್ ವಿಲ್ ಬಿ ಆಫ್ ದಿ ಸೇಮ್ ಕಲರ್ ಅಂಡ್ ಸಿ ಈ ಡಾಟ್ ಪ್ಯಾಟರ್ನ್ ಸೇಮ್ ಇದೆ. ಇದು ಕಲರ್ ಚೇಂಜ್ ಆಗುದೇ ಇಲ್ಲ. ದಕ್ಷಿಣ ಉತ್ತರ ಭಾರತಕ್ಕೆ ಹೋದ್ರೆ ರೆಡ್ ಜಂಗಲ್ ಫೌಲ್ ಇದೆ. ದಟ್ ಇಸ್ ವೆರಿ ಕಾಮನ್ ಟು ನಮ್ಮ ಗಿರಿರಾಜ ಕೋಳಿಯ ಕಲರಿಗೆ ಸಿಮಿಲರ್ ಇದೆ. ಮೈಟ್ ಬಿ ಇಂಟರ್ಬ್ರೀಡಿಂಗ್ ಇರಬಹುದು, ಗೊತ್ತಿಲ್ಲ. ಕೆಲವರು ಹಳ್ಳಿಯಲ್ಲಿ ಗೊತ್ತಿಲ್ಲದೆ ಮೊಟ್ಟೆ ಎಲ್ಲ ಸಿಕ್ತು ಅಂತ ಸಾಕಿದಾಗ ಮನೆಯಲ್ಲಿ ನಾನೊಬ್ಬರು ಮನೆ ಒಂದು ಅವತ್ತು ನೋಡ್ಕೊಡೋದೊಟ್ಟಿಗೆ ಕೂಡ ಇಟ್ ವಾಸ್ ಜಂಗಲ್ ಫಾರ್ಮ್. ಮೊಟ್ಟೆ ಸಿಕ್ಕಿದ್ದು ಒಂದು ಈ ಕೋಳಿಗಳೊಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ. ನಿಮ್ಮ ಮೋಗ್ಲಿಯ ಕಥೆ ಇದ್ದಾಗ ಜಂಗಲ್ ಬುಕ್ ಕಥೆ ಇದ್ದಾಗ ಜಂಗಲ್ ಫಾರ್ ಲೈಕ್ ಜಂಗಲ್ ಬುಕ್. ಇದು ನನ್ನ ಫೋಟೋಗ್ರಾಫ್ಸ್ ಅಲ್ಲ, ಜಸ್ಟ್ ಐ ವಾಂಟೆಡ್ ಟು ಶೋ. ನಮ್ಮಲ್ಲಿ ಕಾಮನ್ ಆಗಿರುವ ಕೇಂಕಣ್ಣ ಅಂತ ನಮ್ಮಲ್ಲಿ ಒಂದು ಹಕ್ಕಿ, ಕೇಂಕಣ್ಣ ಅಂತ ಹೇಳ್ತಾರೆ. ಹಳ್ಳಿಯ ಮಕ್ಕಳಿಗೆಲ್ಲ ಗೊತ್ತಿದೆ ಕೇಂಕಣ್ಣ ಸರ್, ಕೇಂಕಣ್ಣ. ಅವರು ಇದನ್ನು ಕಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿಶೇಷ ಏನಂದ್ರೆ ಕಣ್ಣು ಕೆಂಪು, ಕೇಂಕಣ್ಣು ಕೆಂಪು ಕಣ್ಣು. ರೆಡ್ ಸ್ಪರ್ ಫೌಲ್ ಇಸ್ ದಿ ನೇಮ್. ರೆಡ್ ಸ್ಪರ್ ಫೌಲ್. ಇದಕ್ಕೊಂದು ವಿಶೇಷ ಇದೆ, ಕಾಲಿನ ಹಿಂಭಾಗದಲ್ಲಿ ಒಂದು ಮುಳ್ಳಿದೆ ಗಮನಿಸಿ. ಅದು ನಿಜವಾಗಿ ಉಗುರು, ಒಂದು ನೇರ್ ಉಗುರು. ಅವುಗೆ ಹೆಂಗಂದ್ರೆ ಮುಂದ್ಗಡೆ 2 ಹಿಂದ್ಗಡೆ 1 ಅಥವಾ ಮುಂದ್ಗಡೆ 3 ಹಿಂದ್ಗಡೆ 1 ಎಕ್ಸ್ಟ್ರಾ ಹಿಂದೆ. ಅದು ಹೇಗೆ ಕೂತ್ಕೊಳ್ಳೋದು ಹೇಗೆ ಕಾಲು ಹೀಗಿಟ್ಟು ಕೂತ್ಕೊಳ್ಳೋದು. ಹೀಗೆ ಕಾಲು ಹೀಗಿದ್ರೆ ನಾರ್ಮಲ್ ಕಾಲು, ಹೀಗಿಟ್ಟು ಹೀಗೆ ಮಾಡಿ ಇದರ ಮೇಲೆ ಬಾಡಿಯನ್ನು ರೆಸ್ಟ್ ಮಾಡಿ ಕೂತ್ಕೊಳ್ಳಿ ನೆಲದಲ್ಲಿ. ನಾವಾಗ ನವಿಲು ಕೂತ್ಕೊಂಡು ನೋಡಿದ್ರೆ ಎಲ್ಲ ಕೋಳಿ ಜಾತಿ ಹಕ್ಕಿಗಳ ಕಾಮನ್ ಸಿಟ್ಟಿಂಗ್ ಸ್ಟೈಲ್ ಇಸ್ ದಟ್. ಆ ತರ ಹೋಗ್ತದೆ. ಇದು ಮೇಲ್ ಇದು ಮೇಲ್ ನೋಡಿ, ಈ ಬ್ರೌನಿಶ್ ಫೀಮೇಲ್ ಸ್ವಲ್ಪ ಸಣ್ಣದು ಫೀಮೇಲ್, ಗಂಡು ಸ್ವಲ್ಪ ದೊಡ್ಡದಿದೆ. ದಿಸ್ ಇಸ್ ನಾಟ್ ಮೈ ಫೋಟೋ ಬಟ್ ಇನ್ ಆರ್ಡರ್ ಟು ಶೋ. ಇದರ ಹೆಸರು ಸಿಲೋನ್ ಫ್ರಾಗ್ ಮೌತ್ ಅಂತ. ಮಜಾ ಅಂದ್ರೆ ಇದು ಖಂಡಿತ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರಬಹುದು. ಸಂಜೆ 6:30-7 ಗಂಟೆ ಹೊತ್ತಿಗೆ ಒಂದು ಕಾಲ್ ಮಾಡ್ತಾರೆ. ಆ ಕಾಲ್ ಕೇಳಿ ಅಷ್ಟೇ ನೀವು ಕಂಡುಹಿಡಿಬೇಕಷ್ಟೇ. ಅಂಡ್ ಯು ಹ್ಯಾವ್ ಒನ್ಸ್ ಯು ಫೈಂಡ್ ಔಟ್, ನೀವು ಗಮನಿಸಿದ್ರೆ ಅದೇ ಜಾಗದಲ್ಲಿ ಇರ್ತದೆ, ಅಲ್ಲಾಡುದಿಲ್ಲ. ಗೂಬೆಯ ಫ್ಯಾಮಿಲಿಗೆ ಹತ್ತಿರ ಇರುವ ಹಕ್ಕಿ ಫ್ರಾಗ್ ಮೌತ್ ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡ ಬಾಯಿ, when it opens it looks like a frog. ಕಪ್ಪೆ ಬಾಯಿ ತೆಗೆದಾಗ ಅಂದ್ರೆ ಉದ್ದ ಹೀಗೆ ವಿ ಶೇಪ್ ಇಡಬೇಕು. ಇದು 2 ಹಕ್ಕಿ ಬೇರೆ ಬೇರೆ. ಸಿಟ್ಟಿಂಗ್ ಹತ್ರ ಕೂತಿಲ್ಲ, ಜಾಯಿಂಟ್ ಅಲ್ಲ, ಸ್ವಲ್ಪ ರೇರ್. ಬಟ್ ಫಾರ್ ನನ್ನ ಮನೆಯ ರೇಂಜ್ ಅಲ್ಲಿ ಇದೆ. ನನಗೆ ಈ ವರ್ಷ ಲಾಕ್ಡೌನ್ ಅಲ್ಲಿ ಬರ್ಡಿಂಗ್ ಮಾಡ್ತಾ ಸಂಜೆಗೂ ಕಾಲ್ ತೆಗೆದು ಕಾಲ್ ಎಲ್ಲ ಸಿಗ್ತದೆ. ಬಟ್ ವಿ ಡೋಂಟ್, ಈ ಕೆಲವು ಬರ್ಡಿಂಗ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಲ್ ಪ್ಲೇ ಮಾಡ್ತಾರೆ, ಅದು ರಿಪ್ಲೈ ಮಾಡ್ತಾರೆ. ನೀವು ಒಂದು 2-3 ಸಲ ಪ್ಲೇ ಮಾಡಿದ್ರೆ ನಿಮ್ಮ ಮುಂದೆ ಬಂದು ಕೂತ್ಕೊಳ್ತಾರೆ. ಇಟ್ ಫೀಲ್ಸ್ ಲೈಕ್ ದಟ್. ಇದು ಯಾವ್ದು ಇನ್ನೊಂದು ಹಕ್ಕಿ ನಮ್ಮ ನಾನು ಇಲ್ಲಿ ಎಲ್ಲ ಬರ್ಡಿಗೆ ಹಾಗೆ ಮೊಬೈಲ್ ಯೂಟ್ಯೂಬ್ ಫೋಟೋಗ್ರಾಫ್ ಮಾಡುವವರು ತುಂಬಾ ಜನ ಈ ಟೆಕ್ನಿಕ್ ಅನ್ನು ಬಳಸ್ತಾರೆ. ಬಟ್ ಎಷ್ಟೋ ಬಾರಿ ಅವ್ರ ಕಣ್ಣ ಮುಂದೆ ಯಾವ್ದು ಸಣ್ಣ ಹಕ್ಕಿಯ ಕಾಲ್ ಮಾಡಿ ಅದು ಬಂದು ಫೋಟೋ ತೆಗ್ತಿರ್ತದೆ, ಟ್ರ್ಯಾಕ್ಟರ್ ಟಕ್ಕ ಇಟ್ಕೊಂಡು ಹೋಗಿದ್ದು. ಅದರ ಆದ ಕೆಲವು ಉದಾಹರಣೆಗಳು. ಸೊ ನಾನು ಎಸ್ಪೆಷಲಿ ವಿ ನೆವರ್ ಯೂಸ್ ಇಟ್. ಐಡೆಂಟಿಫೈ ಮಾಡ್ಲಿಕ್ಕೆ ಮಾತ್ರ ಇದು. ನಾನು ಡೌಟ್ ಆಗಿ ಒಮ್ಮೆ ಕಾಲ್ ಕೊಟ್ಟೆ, 3 ಸಲ ರಿಟರ್ನ್. ಅಂದ್ ಯಾರು ಉಂಟು ಕುಡಂಜೀರು ಶಾಕ್ ನನಗೆ. ಸೊ ದೇ ರೆಸ್ಪಾಂಡ್. ಅಂಡ್ ಮಜಾ ಅಂದ್ರೆ ಇದು ಕಾಲ್ ಕೊಡೋದು ಸಂಜೆ ಕರೆಕ್ಟ್ ಸನ್ಸೆಟ್ ಆಗಿ. ನನಗೆ ಅದು ಟೈಮಿಂಗ್, ನಮ್ಮಲ್ಲಿ ಪಕ್ಕದಲ್ಲಿ ಒಂದು ಮಸೀದಿ ಇದೆ, ಮಸೀದಿಯಲ್ಲಿ ಸಂಜೆ 6:30 ಬಾಂಕ್ ಆಗಿ 10 ನಿಮಿಷ ಆಗುವಾಗ ಈ ಕಾಲ್ಸ್. ಒಂದೊಂದು ಕಾಮನ್ ಟೈಮ್ ಸರಿ. ನೈಟ್ ಬರ್ಡ್ಸ್, ನಾಟ್ ಡೇ ಆಕ್ಟಿವ್ ಬರ್ಡ್ಸ್, ನೈಟ್ ಆಕ್ಟಿವ್ ಬರ್ಡ್ಸ್. ಅಷ್ಟೊತ್ತಿಗೆ ಕಾಲ್. ಅಂಡ್ ಅಷ್ಟೊತ್ತಿಗೆ ಮಾತ್ರ ನೀವು ಕೇಳಲಿಕ್ಕೆ ಸಾಧ್ಯ ಕಾಲ್. ಇಫ್ ಯು ವಾಂಟ್ ಟು ಫೈಂಡ್ ದಟ್ ಬರ್ಡ್, ಯು ಹ್ಯಾವ್ ಟು ಫೈಂಡ್ ಇಟ್ ಅಟ್ ದಟ್ ಟೈಮ್. ಮರದಲ್ಲಿ ಕೂತ್ಕೊಂಡಿದ್ರೆ ನೀವು ಮರದಲ್ಲಿ ಯಾವುದೋ ಒಂದು ಫಂಗಸ್ ಅಂಟಿದಾಗಿರ್ತದೆ, ಕಾಂಟ್ ಇವನ್ ಫೈಂಡ್ ಔಟ್. ಅದ್ಭುತ. ಅದು ಗೂಡು ಮಾಡಿ ಮರಿ ಇಟ್ಟರೆ ಅದರ ಹೊಟ್ಟೆಯಲ್ಲಿ 2 ಮರಿ ಉಂಟು ಅಂತ ಗೊತ್ತಾಗಲಿಲ್ಲ. ನನ್ನ ಫ್ರೆಂಡ್ ಒಬ್ಬರ ಫೋಟೋ ಇದೆ, ಇಲ್ಲಿಲ್ಲ. ಅಡಿಯಲ್ಲಿ ಬ್ರೈನ್ ಫೀವರ್ ಅಂತ ಹೇಳಿದಲ್ಲ, ದಿಸ್ ಇಸ್ ಹಾಕ್ ಕುಕು, ಕಾಮನ್ ಹಾಕ್ ಕುಕು ಅಂತ ಕರೀತಾರೆ. ಕುಕು ಅನ್ನುವ ಫ್ಯಾಮಿಲಿ ಎಲ್ಲ ಹಕ್ಕಿಗಳು ಎಗ್ ಅನ್ನ ಬೇರೆ ಯಾವುದೋ ಇದರ ನೆಸ್ಟಲ್ಲಿ ಇಟ್ಟು ಬರುತ್ತೆ. ದೇ ಡೋಂಟ್. ಇದು ಕೆಲವು ಹಕ್ಕಿಗಳು ಅಲ್ಲಿಯ ಮೊಟ್ಟೆಯನ್ನು ಉದುರಿಸಿ ಬೀಳಿಸಿ ಇಡ್ತವೆ. ಕೆಲವು ಮೊಟ್ಟೆ ಒಡೆದು ಬಂದ ಮರಿ ಹಕ್ಕಿ ಉಳಿದ ಮೊಟ್ಟೆಯನ್ನು ಬೀಳಿಸ್ತವೆ. That's how they survive. ಒಮ್ಮೊಮ್ಮೆ ಇಷ್ಟು ಸಣ್ಣ ಪ್ರೀಮಿಯದ ಕೂಡ ಇಷ್ಟೊಂದು ಹಾಕು ಮೊಟ್ಟೆ ಮರಿ ಅದಷ್ಟು ದೊಡ್ಡದಾಗುವವರೆಗೂ ಈ ಪ್ರೀಮಿಯ ಫೀಡ್ ಮಾಡ್ತಾ ಇರ್ತದೆ. ಇಟ್ ಈವನ್ ಡಸಂಟ್ ಫೀಲ್ ದಟ್ ಇಟ್ ಇಸ್ ನಾಟ್ ಮೈ ಬರ್ಡ್. ಅದು ಹಾರಿ ಹೋದ ಮೇಲೆ ಮತ್ತೆ ಹಕ್ಕಿ ಬರಲಿಲ್ಲ. ಮತ್ತೆ ಬಹುಶಃ ಅಷ್ಟು ದಿನ ಫೀಡ್ ಮಾಡಿದ ಕಾರಣಕ್ಕೆ ಈ ಅಡಾಪ್ಟೆಡ್ ಚೈಲ್ಡ್ ಅಂತ ಹೇಳಿದಾಗೆ
ಇದು ನಮ್ಮ ಮಗು ಇರಬೇಕು ಅಂತ. ಅದ ನಮ್ಮ ಮಗು ಇಲ್ಲದ್ರೆ ಇದನ್ನಾದ್ರೂ ಬೆಳೆಸುವಂತ ಬಹುಶಃ ಬೆಳೆಸ್ತದೆ. ಬಟ್ ಈ ಹಕ್ಕಿಗಳ ಯಾಕೆ ಗೊತ್ತಿಲ್ಲ, ಐ ಡೋಂಟ್ ನೋ ವೈ ಡೋಂಟ್ ದೇ ಡೂ ನೆಸ್ಟ್ ಅಂಡ್ ಜಸ್ಟ್ ಕೀಪ್ ಅ ಎಗ್ ಆನ್ ಅದರ್ಸ್ ನೆಸ್ಟ್, ಗೊತ್ತಿಲ್ಲ. ಕಾಗೆಯ ಗೂಡಲ್ಲಿ ಕೋಗಿಲೆ ಕುಕ್ಕು ಫ್ಯಾಮಿಲಿ. ಸೊ ಅದು ಕೋಗಿಲೆ ಕಾಗೆ ಗೂಡಲ್ಲಿ ಇಡುದು ಕಾಮನ್. ಯಾಕಂದ್ರೆ ಬ್ಲ್ಯಾಕ್ ಬರ್ಡ್ ಅದು ಗೊತ್ತಾಗುದಿಲ್ಲ, ಬೆಳೆದು ಹಾರಿ ಹೋಗುವವರೆಗೂ ಕಾಗೆ ಗೊತ್ತಾಗುದಿಲ್ಲ ಅಂತ. ಅದು ಎರಡು ರೀತಿಯಲ್ಲಿ, ಒಂದು ಕಾಗೆಯೇ ಬೀಳಿಸುವುದಿಲ್ಲ, ಯಾಕಂದ್ರೆ ಬೀಳಿಸುದು ಕಷ್ಟ ಅಲ್ಲ, ಪಕ್ಷಿಯ ಗೂಡಿನಿಂದ ಮೊಟ್ಟೆಯನ್ನು ಬೀಳಿಸುವುದು ದೊಡ್ಡ ಹಕ್ಕಿ ಕಷ್ಟ. ಇಟ್ಟು ಹೋಗ್ತವೆ ಆ ಹಕ್ಕಿಗಳಿಗೆ. ಬಹುಶಃ ಮ್ಯಾಥಮೆಟಿಕ್ಸ್ ಕಲಿಸಲಿಲ್ಲ, ಲೆಕ್ಕ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮೈ ಬಿ ಒಂದು ಹೆಚ್ಚು ಇದ್ರ ಲೆಕ್ಕ ಕೊಡೋದಿಲ್ಲ, ಶಾಲೆ ಹೋಗಿದ್ದಲ್ಲ. ಸೊ ದಿಸ್ ಇಸ್ ದಿ ಬ್ರೈನ್ ಫೀವರ್ ಬರ್ಡ್. ಆಗ ಆ ಕಡೆಯಿಂದ ಕಾಲ್ ಕೇಳಿದ್ದು. ಐ ಗೋ ಟು ಹೆರಾನ್ಸ್. ನೀವು ಕೊಕ್ರೆ ಅಂತ ಏನ್ ಹೇಳ್ತೀವಿ, ನಾವು ಕಾಮನ್ ಆಗಿ ನೀರಿನ ಬದಿಯಲ್ಲಿರೋದೆಲ್ಲ ಕೊಕ್ರೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಎ ಗ್ರೇ ಹೆರಾನ್. ನಿತ್ಯ ಆಲ್ಮೋಸ್ಟ್ ಈ ಹೈಟ್ ಇರ್ತದೆ ನೆಲದಿಂದ. ಬ್ಯೂಟಿಫುಲ್ ಬರ್ಡ್. ಫ್ಲೈಟ್ ಬಹಳ ಚಂದ. ನೀವು ಕೊಕ್ರೆಗಳು ನೆಲದಿಂದ ಟೇಕ್ ಆಫ್ ಆಗಿ ಹಾರುವ ಕ್ರಮಗಳು ಅಂಡ್ ಲ್ಯಾಂಡಿಂಗ್ ಹೀಗೆ ಒಂದು ಇಳಿದು ಟಕ್ ಅಂತ ಹೇಗೆ ಮತ್ತೆ ಕಣ್ಕೊಂಡು ಹೋಗಿ ಟಕ್ ಆ ಸ್ಪ್ರಿಂಗ್ ಶೇಪಿನ ಕೊಕ್ಕು ಅಂತ ಪಿಕ್ ಮಾಡೋದು. ಸೋ ಬ್ಯೂಟಿಫುಲ್. ಅಂಡ್ ನೀರಿನ ಬದಿಯಲ್ಲಿ ಸುಮ್ಮನೆ ಹೀಗೆ ಸ್ಪ್ರಿಂಗ್ ಶೇಪ್ ಅಲ್ಲಿ ರೆಡಿ ಕೂತಿರ್ತದೆ. ನೀರು ಬಂದ್ರೆ ಟಕ್ ಒಂದು ಬಿಟ್ಟು ಅದು ಏನು ಹಾಫ್ ಅ ಸೆಕೆಂಡ್ ಟಕ್ ಬಾಯಲಿಕ್ಕೆ ಇದಿರ್ತದೆ. ಆ ಶೇಪ್ ಅದಕ್ಕೆ ಹೆಲ್ಪ್ ಆಗುದು ಆ ಕಾರಣಕ್ಕೆ. ನೆಕ್ ಶೇಪ್ ನೀರಿನ ಒಳಗೆ ಹೀಗೆ ಪಿಕ್ ಮಾಡ್ಲಿಕ್ಕೆ, ಮತ್ತೆ ಕೊಕ್ಕು ಉದ್ದ ಇರೋದ್ರಿಂದ ಒದ್ದೆ ಆಗದೆ ಅದನ್ನ ಹಿಡಿಲಿಕ್ಕೆ ಆಗ್ತದೆ. ಒಂದು ಸರ್ಫೇಸಿಗೆ ಬರುವ ಮೀನನ್ನ ಪಿಕ್ ಮಾಡ್ಲಿಕ್ಕೆ ಆಗ್ತದೆ. ಸೊ ದಟ್ ಇಸ್ ವೈ ದಟ್ ನೆಕ್ ಅಂಡ್ ಬೀಕ್ ಶೇಪ್ಸ್ ಆರ್ ಫುಟ್ಟು ಚಂದ ಇದೆ. ಕುದುರೆ ಮುಖ ಸರ್. ಇದು ನಾವು ಹೇಳುವ ಕಾಮನ್ ಕೊರುಂಗು. ಇಲ್ಲಿ ನೋಡಿ ಪ್ಲೂಮೇಜ್ ಇದೆ, ಡಾರ್ಕ್ ಬ್ರೌನ್ ಇದೆ. ಇಲ್ಲಿ ನೋಡಿ ಯೆಲ್ಲೋಯಿಶ್, ಇಲ್ಲ ಬ್ಲೂ ಟೋನ್ ಮತ್ತೆ ಯೆಲ್ಲೋಯಿಶ್ ಟೋನ್. ಅದು ಬ್ರೈಟ್ ಆಗ್ತಾ ಬರುತ್ತೆ ಆ ಸೀಸನ್. ಅಷ್ಟು ಚೆನ್ನಾಗಿದೆ. ಇನ್ನೊಂದು ಫೋಟೋ ಇದೆ, ಈ ಬ್ರೌನ್ ಪಾಂಡ್ ಹೆರಾನ್. ಇದು ನಮ್ಮಲ್ಲೆಲ್ಲ ಸಣ್ಣ ಪುಟ್ಟ ನೀರಿನ ಜಾಗಗಳಲ್ಲೂ ತುಂಬಾ ಕಾಮನ್. ಆಗ ಕಾಲ್ ಕೇಳ್ತಾ ಇತ್ತು ಅವುಗಳಿಗೆ ಬ್ರೀಡಿಂಗ್ ಸೀಸನ್, ದೇ ಸ್ಟಾರ್ಟ್ ಕಾಲಿಂಗ್. ಇದು ಅದರಲ್ಲಿ ಇನ್ನೊಂದು ಹೆರಾನ್. ಆಗದು ಗ್ರೇ ಪಾಂಡ್. ದಿಸ್ ಇಸ್ ಪರ್ಪಲ್ ಹೆರಾನ್ ಅಂತ ಹೇಳ್ತಾರೆ. ಇದು ನೋಡಿ ಕರೆಕ್ಟ್ ಸ್ಪ್ರಿಂಗ್ ಶೇಪ್, ದೊಡ್ಡ ಮಿತ್ರ ಈ ಸೈಜ್ ಇರ್ತದೆ. ಇದು ಈವನ್ ಕೆಂಜರಲ್ಲಿ ಇಟ್ಸ್ ಕಾಮನ್ ಬರ್ಡ್, ನೋಡ್ಲಿಕ್ಕೆ ಸಿಗ್ತದೆ. ಬಹಳ ಚಂದದ ಕಲರ್ ಅಂಡ್ ಸಿಂಗಲ್ಸ್. ಹೆರಾನ್ ಸಾಮಾನ್ಯ ಸಿಂಗಲ್ಸ್, ದೇ ಆರ್ ನಾಟ್ ಗ್ರೂಪ್ ಬರ್ಡ್ಸ್. ವಾಟರ್ ಬರ್ಡ್ಸ್ ಅಲ್ಲಿ ಗ್ರೂಪ್ ಬರುವುದು ಡಕ್ಸ್ ಮಾತ್ರ. So I'll go to the flying legends. This is called honey buzzard. ಇನ್ನೊಂದು ಫೋಟೋ ಇದೆ ಅಲ್ಲಿ, ಹನಿ ಬಜಾರ್. ಹಾರುವಾಗ ಇದರ ವಿಂಗ್ ಪ್ಯಾಡ್ ನೋಡಿ, ಇದು ಕೈಟ್ ಅಲ್ಲ, ವಿಂಗ್ ಪ್ಯಾಡ್ ನೋಡಿ. ಇದು ಅಷ್ಟೇ. ಕೂತ್ರೆ ಈಸ್ ಆಫ್ ದಿಸ್ ಸೈಜ್ ಅಂಡ್ ರೆಕ್ಕೆ ಬಿಚ್ಚಿದ್ರೆ ಈಸ್ ಆಲ್ಮೋಸ್ಟ್ 1.5 ಮೀಟರ್. ಮೆಜೆಸ್ಟಿಕ್ ಫ್ಲೈಯರ್. ಹನಿ ಬಜಾರ್ಡ್ ಅಂತ ಯಾಕೆ ಹೆಸರಿಟ್ಟಿರ್ಬೋದು? ಜೇನು ಗಿಡಗ ಅಂತ ಹೆಸರಿದ್ದದ್ದು. ಯಾಕೆ ಅಂದ್ರೆ